ಈಗೇನು ನಾವು ಚರಿತ್ರೆಗಳನ್ನು ನೋಡ್ತಾ ಇದ್ದೀವಿ, ಈ ಚರಿತ್ರೆಗಳು ಶರಣರ ಚರಿತ್ರೆಗಳು. ಚರಿತ್ರೆ ಅಂದ್ರ ಒಬ್ಬ ಮನುಷ್ಯ ಯಾವ ರೀತಿಯಾಗಿ ತನ್ನ ಜೀವನವನ್ನು ಸಾಗಿಸ್ತಾನ ಅನ್ನುವಂಥದ್ದರ ಪ್ರತೀಕ. ಈಗ ನಮ್ಮದು ಯಾರ್ದಾದ್ರೂ ಒಂದು ಚರಿತ್ರೆ ಬರೀರಿ ಅಂದ್ರ ಏನು ಬರಿಬಹುದು? ಬಹಳ ಅಂದ್ರ ಇಂಥಲ್ಲಿ ಹುಟ್ಟಿದ, ಇಷ್ಟು ಸಾಲಿ ಕಲ್ತ, ಆನಂತರ ಲಗ್ನ ಆಯಿತು, ಮುಂದೊಂದು 4-6 ಮಕ್ಕಳಾದು, ಮುಂದೆ ಅವ್ರಿಗೆ ಸಾಲಿ ಕಲಿಸಿದ, ಅವ್ರಿಗೊಂದು ಚಲೋ ಮನೆ ಕಟ್ಟಿ ಮದುವೆ ಮಾಡಿದ. ಇದು ಹಿಂಗ, ಇದೇನು ಬದಲಾಗುವುದಲ್ಲ. ನಾವು ಕೋಟಿಗಟ್ಟಲೆ ಜನ ಇದ್ರೂ ನಮ್ಮೆಲ್ಲರ ಚರಿತ್ರೆ ಇದೇ ರೀತಿಯಾಗಿನ ಅದನ್ನೇ ಹೊರತು ಇದಕ್ಕೆ ಭಿನ್ನವಾದ ಚರಿತ್ರೆ ಇಲ್ಲ ನಮ್ದು. ಒಬ್ಬ ಮನುಷ್ಯಂದ ಸರಿಯಾಗಿ ತಿಳ್ಕೊಂಡು ಬಿಟ್ರೆ ಸಾಕು, ಕೋಟಿಗಟ್ಟಲೆ ಜನ ಎಲ್ಲ ಇದೇ ರೀತಿಯಾಗಿ ಅದ. ಹಾಗಾದ್ರೆ ಇವರೆಲ್ಲರೂ ಜೀವನದಲ್ಲಿ ಸಾಧಿಸಿದ್ದೇನನ್ನ, ಪಡೆದುಕೊಂಡದ್ದೇ ಏನನ್ನ? ನಾವೆಲ್ಲ ಏನು ಪಡೆದೇವಿ? ಮಕ್ಕಳು ಮರಿಗಳನ್ನು ಪಡೆದ್ರೆ ಏನಾದರೂ ಪಡೆದಂತಾಯಿತೆ? ಈ ಜಗತ್ತಿನಲ್ಲಿ ಎಲ್ಲರಿಗೂ ಮಕ್ಕಳಾಗ್ಯಾವ, ಎಲ್ಲರೂ ಮನೆ ಕಟ್ಟಾರ, ಎಲ್ಲರೂ ಸಂಪತ್ತನ್ನು ಗಳಿಸ್ತಾರ, ಎಲ್ಲರೂ ದುಡಿತಾರ. ನಿಜವಾಗಿಯೂ ನಮಗ ನಮ್ಮ ಜೀವನ ಸಾರ್ಥಕ ಅಂಥೇಳಿ ಅನಿಸದೇನು? ನಾವು ಬದುಕಿದ್ದು ಕೂಡ ಸಾರ್ಥಕ ಆಯ್ತಪ್ಪ ಅಂತ ಅನಿಸದೇನದು? ವಿಚಾರ ಮಾಡಿ ನೋಡಿದ್ರೆ ನಮಗೆ ಯಾರಿಗೂ ಅನಿಸಿಲ್ಲ. ಯಾಕೆ ಅನಿಸಿಲ್ಲ ಅಂದ್ರೆ ನಾವು ತಿಳ್ಕೊಂಡು ಜೀವನ ಕಳೆಯುವುದಿಲ್ಲ, ತಿಳಿಯಲಾರ್ದನ ಸುಮ್ಮ ಜೀವನವನ್ನು ಕಳೀತಾ ಇರ್ತೀವಿ. ಆದ್ದರಿಂದ ಇಡೀ ಜೀವನದಲ್ಲಿ ಯಾವುದಕ್ಕಾದ್ರೂ ಒಂದು ಅತ್ಯಂತ ಬೆಲೆ ಇದ್ರ, ಮಹತ್ವ ಇದ್ರ, ಅದು ಕೇವಲ ಜ್ಞಾನಕ್ಕೆ ಮಾತ್ರ ಎಲ್ಲಕ್ಕಿಂತ ಶ್ರೇಷ್ಠ ಬೆಲೆಯದ ಜಗತ್ತಿನಲ್ಲಿ. ಯಾವ ಮನುಷ್ಯನ ಹತ್ತಿರ ತಿಳುವಳಿಕೆ ಇರ್ತದಲ್ಲ ಅವನಿಗೆ ಈ ಜಗತ್ತು ತಲೆಬಾಗುತ್ತದನೇ ಹೊರತು ತಿಳುವಳಿಕೆ ಇರಲಾರ್ದವನಿಗಲ್ಲ. ನಮಗ ಜ್ಞಾನ ಬೇಕು. ಏನು ತಿನ್ನಬೇಕು, ಏನು ತಿನ್ನಬಾರದು, ಏನು ಮಾತನಾಡಬೇಕು, ಏನು ಮಾತನಾಡಬಾರದು, ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರದು, ಹೆಂಗಿರಬೇಕು, ಹೆಂಗಿರಬಾರದು, ಇದರ ಸರಿಯಾದ ಜ್ಞಾನ ನಮಗಿತ್ತು ಅಂದ್ರೆ ನಾವೇ ಈ ಜಗತ್ತಿನಲ್ಲಿ ಜ್ಞಾನಿಗಳು. ಒಂದು ವೇಳೆ ಈ ತಿಳುವಳಿಕೆ ನಮಗಿಲ್ಲದೆ ಹೋದ್ರ ನಾವು ಅಜ್ಞಾನಿಗಳು. ಈ ಜಗತ್ತಿನಲ್ಲಿ ಎಲ್ಲರ ಹತ್ತಿರ ಅಂಥ ತಿಳುವಳಿಕೆ ಇರ್ತದಂತ ಹೇಳಲಿಕ್ಕೆ ಆಗೋದಿಲ್ಲ. ಆ ತಿಳುವಳಿಕೆ ಯಾರ ಹತ್ತಿರ ಇರ್ತದನೋ ಅವರಿಗೆ ನಾವೇನಂತೀವಿ? ಶರಣರು ಅಂತ ಕರಿತೀವಿ. ಬಹಳ ಕಿಮ್ಮತ್ತಿಂದದು. ತಿಳುವಳಿಕೆ ಎನ್ನುವುದೇನು ಕಿರಾಣಿ ಅಂಗಡಿ ವಸ್ತು ಅಲ್ಲದು, ಸಂತೆಯಲ್ಲಿ ಮಾರುವಂಥ ವಸ್ತು ಅಲ್ಲ, ಶಾಲೆಯಲ್ಲಿ ಕಲಿಯುವಂಥ ವಸ್ತುನೂ ಅಲ್ಲ. ಅದು ಎಲ್ಲಿ ಕಲೀಲಿಕ್ಕೆ ಸಾಧ್ಯ ಅದ ಅಂದ್ರೆ ಒಬ್ಬರು ಗುರು ಸನ್ನಿಧಿಯಲ್ಲಿದ್ದುಕೊಂಡು, ಶರಣರ ಸಂಘದಲ್ಲಿದ್ದುಕೊಂಡು, ಇಂತಹ ಸತ್ಸಂಗಗಳಲ್ಲಿ ಕುಳಿತುಕೊಂಡು, ಅಷ್ಟೇ ಅಲ್ಲದೆ ಪರಮಾತ್ಮನ ಪೂಜೆಯನ್ನು ಮಾಡಿದಾಗ ಅಂತಹ ತಿಳುವಳಿಕೆ ಬರ್ತದನೇ ಹೊರತು ಶಾಲೆ ಕಲಿಯುವುದರಿಂದ ಬರುವುದಿಲ್ಲ. ಶಾಲೆ ಕಲಿಲಾರ್ದವ್ರು ಯಾರದಾರ ಈಗಿನ ಕಾಲದಲ್ಲಿ? ಯಾರಿಗೆ ಬೇಕಾದರೆ ಕೇಳ್ರಿ, ಎಲ್ಲರೂ ಕೂಡ ಬಹಳ ಶಾಲೆ ಕಲ್ತವ್ರೆ ಅದ. ಆದ್ರೆ ಅವ್ರೆಲ್ಲರಿಗೂ ತಿಳುವಳಿಕದ ಅಂತ ಹೇಳಿಕ್ಕಾಗುವುದಿಲ್ಲ. ತಿಳುವಳಿಕದ ಏನು? ಎಲ್ಲೋ ಕೆಲವೊಂದಿಷ್ಟು ಜನರು ತಿಳುವಳಿಕೆ ಇರಬಹುದು, ಎಲ್ಲರಿಗೂ ತಿಳುವಳಿಕದ ಅಂತ ಹೇಳಿಕ್ಕಾಗುವುದಿಲ್ಲ. ಹಾಗಾದ್ರೆ ಈ ಶಾಲೆ ಕಲ್ತವರೆಲ್ಲರೂ ಕೂಡ ತಪ್ಪು ಮಾಡಬಾರದಾಗಿತ್ತು, ತಪ್ಪು ಮಾಡ್ತಾರೆ.
ಡಿಗ್ರಿ ಕಲ್ತವನು ತಪ್ಪು ಮಾಡ್ತಾನ, ಡಾಕ್ಟರೇಟ್ ತಗೊಂಡವನು ತಪ್ಪು ಮಾಡ್ತಾನ, ದೊಡ್ಡ ಆಫೀಸರ್ನು ತಪ್ಪು ಮಾಡ್ತಾನ. ಒಂದು ವೇಳೆ ಅದು ಶಿಕ್ಷಣಕ್ಕನ ನಾವು ತಿಳುವಳಿಕೆ ಅನ್ನುವುದಾದ್ರ, ಇನ್ನೊಬ್ಬರ ಸಂಪತ್ತನ್ನು ಒಂದು ಪೈಸಾ ಸಹಿತ ಮುಟ್ಟಬಾರದು ಅನ್ನುವಂಥ ತಿಳುವಳಿಕೆ ಯಾಕೆ ಇವನಿಗೆ ಬರಲಿಲ್ಲ? ಸುಳ್ಳು ಹೇಳಬಾರದು ಅಂತ ಸಣ್ಣ ಮಗುವಿಗೆ ಗೊತ್ತಾಗ್ತದ. ಇಷ್ಟು ದೊಡ್ಡ IAS ಆಫೀಸರ್ ಆಗ್ಯಾನ, ಒಂದು ಜಿಲ್ಲಾ ಆಳ್ತಾನ ಅಂದ ಬಳಿಕ ಅವನಿಗೆ ಯಾಕೆ ಸುಳ್ಳು ಹೇಳಬಾರದು ಅನ್ನೋ ತಿಳುವಳಿಕೆ ಬರಲಿಲ್ಲ? ತಿನ್ನಬಾರದನ್ನ ತಿನ್ನಬಾರದು ಅಂತ ಸಣ್ಣ ಹುಡುಗರಿಗೆ ಗೊತ್ತಾಗ್ತದ. ಅದೇನು ಬಹಳ ದೊಡ್ಡ ವಿದ್ಯೆ ಅಲ್ಲ. ಯಾವುದು ಮಾಂಸಾಹಾರದ ಅದನ್ನು ತಿನ್ನಬಾರದು ಅಂತ ಸಣ್ಣ ಕೂಸುಗಳಿಗೆ ಗೊತ್ತಾಗ್ತದ. ಅಂದ ಬಳಿಕ ಇವ ದೊಡ್ಡ ಕ್ಲಾಸ್ 1 ಆಫೀಸರ್ ಅದಾನ, ಇಂಗ್ಲಿಷ್ನಲ್ಲೇ ಮಾತಾಡ್ತಾನ, ಇಡೀ ಜಗತ್ತೆಲ್ಲ ತಿರುಗಾಡಿ ಬಂದಾನ, ಟ್ರಕ್ ಗಟ್ಲೆ ಪುಸ್ತಕಗಳನ್ನು ಓದ್ಯಾನ, ಹೊರಿಗಟ್ಲೆ ಬಿರುದುಗಳನ್ನು ಪಡೆದಾನ. ಆದ್ರ ತಿನ್ನಬಾರದ್ದನ್ನ ತಿಂತಿದ್ದ ಅಂದ್ರೆ ಅವನಿಗೆ ಈ ಜಗತ್ತಿನಲ್ಲಿ ತಿಳುವಳಿಕೆ ಇಲ್ಲ ಅಂತ ಹೇಳ್ತಾರೆ. ಪ್ರಾಣಿ ಪಕ್ಷಿಗಳು ಕೂಡ ಹೆಂಗದಾವಂದ್ರ ತಿಳುವಳಿಕೆಯಿಂದ ಬದುಕ್ಯಾವವು. ಯಾವ ಶಾಲೆ ಕಲ್ತಿಲ್ಲ. ಮತ್ ಗುಬ್ಬೆಂದರೆ ತಿನ್ನಬಾರದನ್ನು ತಿಂದೈತೇನು? ಮೊಲ ಎಂದಾದ್ರೂ ಹುಲ್ಲು ಬಿಟ್ಟು ಬೇರೆ ತಿಂದೈತೇನು? ಸಿಂಹ ಎಂದಾದ್ರೂ ತನ್ನ ಆಹಾರ ಬಿಟ್ಟು ಹುಲ್ಲು ಮೇದೈತೇನದು? ಆದ್ರೆ ನಾವು ಮನುಷ್ಯರು ಹೆಂಗದೇವಿ? ಹುಲ್ಲು ತಿಂತೀವಿ, ಕಣಿಕೆ ತಿಂತೀವಿ, ಹಣ್ಣು ತಿಂತೀವಿ, ಪ್ರಾಣಿಗಳನ್ನು ತಿಂತೀವಿ. ತಿನ್ನಲಾರ್ದ ಒಂದು ವಸ್ತು ಉಳಿಲಿಲ್ಲ ಜಗತ್ತಿನಲ್ಲಿ. ಈಗ ಅವು ಶಾಲೆ ಕಲ್ತವ್ರಂತೂ ರೋಡ್ಗಳನ್ನು ತಿನ್ನಲಾಕ ಚಾಲೂ ಮಾಡ್ಯಾರ, ಈ ರೈಲ್ವೆ ಹಳಿಗಳನ್ನು ತಿಂತಾರ, ತಾಲೂಕಾದ ಎಲ್ಲ ಸಂಪತ್ತು ತಿಂತಾರ, ಜಿಲ್ಲಾದ ಸಂಪತ್ತು ತಿಂತಾರ, ಇಡೀ ದೇಶವನ್ನೇ ನುಂಗಿ ಹಾಕ್ತಾರ. ಅಂದ ಬಳಿಕ ಇವ್ರಿಗೆ ಮನುಷ್ಯರ ಅನ್ಬೇಕು ಏನನ್ಬೇಕು? ತಿಳುವಳಿಕೆ ಅಂದ್ರೆ ಯಾವುದು? ಶಾಲೆ ಕಲ್ತದ್ದನ ನಿಜವಾದ ತಿಳುವಳಿಕೆ ಆಗಿತ್ತು ಅಂದ್ರ, ಒಬ್ಬ ಅಜ್ಜ ಏನೂ ಶಾಲೆ ಕಲ್ತಿಲ್ಲ, ಆದ್ರೆ ಹಸಿದವರಿಗೆ ಅನ್ನವನ್ನು ಕೊಡಬೇಕು ಅಂತ ಅವನಿಗೆ ತಿಳುವಳಿಕೆ ಅದಲ್ಲ. ಇದಕ್ಕಿಂತ ದೊಡ್ಡ ತಿಳುವಳಿಕೆ ಯಾವುದು ಜಗತ್ತಿನಲ್ಲಿ? ನೀರಡಿಸಿದಂಥವನಿಗೆ ನೀರು ಕುಡಿಸುವುದು, ಹಸಿದವನಿಗೆ ತುತ್ತು ಅನ್ನವನ್ನು ಕೊಡುವುದು, ಬಳಲಿದಂತಹ ಮನಸ್ಸಿನವನಿಗೆ 4 ಸಾಂತ್ವನದ ಮಾತುಗಳನ್ನು ಹೇಳುವುದು, ಇದು ನಿಜವಾದಂತಹ ಧರ್ಮ. ಒಬ್ಬರ ಕಣ್ಣಲ್ಲಿ ನೀರು ತರಿಸೋದೇನು ಬಹಳ ದೊಡ್ಡ ಕೆಲಸ ಅಲ್ಲ ಜಗತ್ತಿನಲ್ಲಿ. 2 ಬೈದ್ರ 2 ಬಡದ್ರ ಒಂದಿಷ್ಟು ಅಪಮಾನ ಮಾಡಿದ್ರ ಯಾರಾದ್ರೂ ಕಣ್ಣೀರು ಸುಡಿಸ್ತಾರ, ಯಾರಾದ್ರೂ ಅಳ್ತಾರ. ಆದ್ರ ಒಬ್ಬನಿಗೇನು ಕಣ್ಣೀರು ಬಂದಿರ್ತದಲ್ಲ, ಆ ಕಣ್ಣೀರು ಒರೆಸಬೇಕಾದ್ರೆ ಒಬ್ಬ ಮಹಾತ್ಮನೇ ಬೇಕಾಗ್ತದೆ, ಸಾಮಾನ್ಯರಿಂದ ಆಗುವುದಿಲ್ಲ ಅದು. ಅದನ್ನ ಹೇಳ್ತಾರ, ನಾವೆಲ್ಲ ಹೆಂಗದೀವಿ ಅಂದ್ರ ಎಲ್ಲಿಯವರೆಗೆ ಸ್ವಾರ್ಥ ಇರುವುದಿಲ್ಲ ಅಲ್ಲಿ ತನಕ ಚಲೋ ಅದೀವಿ. ಸ್ವಲ್ಪ ಏನಾದರೂ ನಮ್ಮ ಸಮೀಪ ಬಂದು ನೋಡಿದ್ರ ನಮ್ಮ ನಿಜವಾದ ರೂಪ ಗೊತ್ತಾಗ್ತದೆ. ಇಬ್ಬರು ಅಣ್ಣ ತಮ್ಮಂದಿರಿದ್ರು, ಬಹಳ ಚಲೋ ಇದ್ರು. ಅಣ್ಣ ಕಾರ್ಬಾರ ಮಾಡ್ತಾ ಇದ್ದ, ತಮ್ಮ ಎಲ್ಲ ಹೊಲದ ವ್ಯವಹಾರ ಮಾಡ್ತಾ ಇದ್ದ, ಒಕ್ಕಲ್ತನ ಮಾಡ್ತಾ ಇದ್ದ. ಅಣ್ಣ ಹೇಳ್ದ ಅಂದ್ರೆ ಮುಗಿತ್ತು, ಅದನ್ನ ಮೀರುವುದು ಪ್ರಶ್ನೆನೇ ಇರಲಿಲ್ಲ. ಅಣ್ಣನೇ ಅವನ ಪಾಲಿಗೆ ದೇವರಾಗಿದ್ದ. ಹೀಗಿರ್ಲಿಕ್ಕಾಗಿ ಇಬ್ಬರಿಗೆ ಲಗ್ನ ಆಯಿತು. ಲಗ್ನ ಆದ್ರೂ ಕೂಡ 10 ವರ್ಷ ಹಂಗ ನಡೆದತ್ತಿಬ್ಬರದು ಪ್ರಪಂಚ. ಅಣ್ಣ ಎಲ್ಲ ಕಾರ್ಬಾರ ಮಾಡ್ತಾ ಇದ್ದ, ವ್ಯವಹಾರ ನೋಡ್ಕೋತಾ ಇದ್ದ. ತಮ್ಮ ದಿನಾಲು 2 ಎತ್ತುಗಳನ್ನು ಹುಡ್ಕೊಂಡು ಹೊಲಕ್ಕೆ ಹೋಗಿ ಎಲ್ಲ ಕೆಲಸ ಮಾಡಿ ಮನೆಗೆ ಬರ್ತಾ ಇದ್ದ. ಒಂದು ದಿನ ಅವ ಹೊಲದಿಂದ ಕೆಲಸ ಮಾಡಿ ಎತ್ತುಗಳನ್ನು ತಗೊಂಡು ಮನೆಗೆ ಬರ್ತಾ ಇದ್ದ. ಅಣ್ಣ ಮಾರ್ಕೆಟಿಗೆ ಹೋಗಿ ಸಂತಿಗೆ ಹೋಗಿ ಕೈಚೀಲ ತಗೊಂಡು ಅವ ಮನೆಗೆ ಬರ್ತಿದ್ದ. ಬರುವಾಗ
ಇಬ್ಬರಿಗೆ ಮಕ್ಕಳು, ಸಣ್ಣವನಿಗೆ ಮಕ್ಕಳು ಹುಟ್ಟಿದ್ದು, ಇವನಿಗೆ ಮಕ್ಕಳು ಹುಟ್ಟಿದ್ದು. ಅವ ಬರೋ ಮುಂದೆ ಏನ್ ಮಾಡಿದ ಅಂದ್ರ ಮಾವಿನ ಹಣ್ಣು ತಂದಿದ್ದ ಮಕ್ಕಳಿಗೆ ಕೊಡಬೇಕು ಅಂತ. 2 ಹಣ್ಣ ಕೈಯಾಗ ಹಿಡಿದಿದ್ದ. ಆ 2 ಹಣ್ಣ ಒಬ್ಬನಿಗೊಂದು ಅಂದ್ರೆ ತನ್ನ ಮಗನಿಗೊಂದು, ಸಣ್ಣವನ ಮಗನಿಗೆ, ತಮ್ಮನ ಮಗನಿಗೊಂದು ಕೊಟ್ಟ. ಇದನ್ನ ದೂರದಿಂದ ನೋಡಿದ ತಮ್ಮ. ನೋಡಿದ ಬಳಿಕ ಎತ್ತ ಬಿಚ್ಚಿ ಕಟ್ಟಿದ, ನೀರು ಕುಡಿಸಿದ, ಎತ್ತುಗಳಿಗೆ ಮೇವು ಹಾಕಿದ. ತಾಷ್ಟ ಕೈಕಾಲು ಮುಖ ತಕ್ಕೊಂಡು ಅಣ್ಣನ ಕಡೆಗೆ ಬಂದ. ಅಣ್ಣ ಬ್ಯಾರೆ ಆಗೋನು ಅಂತಂದ. ಯಾಕೋ ತಮ್ಮ ಏನಾಯ್ತು? ಇಷ್ಟು ವರ್ಷ ನನ್ನ ದೇವರಂತ ತಿಳ್ಕೊಂಡದಿ, ಆದ್ರೆ ಹಿಂದ್ಯಾಕಿ ಬ್ಯಾರೆ ಆಗುವ ಮಾತು ಅಂತ ಕೇಳಿದ. ಅವಾಗ ತಮ್ಮಂದ, ಇಲ್ಲಣ್ಣ ಒಟ್ಟು ಬ್ಯಾರೆ ಆಗೋನು. ಅಲ್ಲೋ ಯಾರೇ ಏನ್ರಿ ಹೇಳಿದ್ರೇನು, ಏನ್ರಿ ಆಯ್ತೇನು ನನಗೆ ತಿಳಿಸಿ ಹೇಳು ಅಂತಂದ. ಅಣ್ಣ ನೀ ಬಾಳ ಕೇಳ್ತಿ ಅಂತ ತಿಳ್ಕೊಂಡು ಇದ್ದ ಸಮಸ್ಯೆನ ಹೇಳ್ತೀನಿ ಅಂತಂದ ತಮ್ಮ. ಹೇಳಪ್ಪ ಹಂಗಾದ್ರ ಯಾಕೆ ಬ್ಯಾರಿ? ಅವೇನು 2 ಹಣ್ಣು ತಂದಿದ್ದಲ್ಲ, ಹಿಂಗೆ ಹಿಡ್ದಿದ್ದ. ದೊಡ್ಡ ಹಣ್ಣ ತನ್ನ ಮಗನಿಗೆ ಕೊಟ್ಟ, ಸಣ್ಣ ಹಣ್ಣ ತಮ್ಮನ ಮಗನಿಗೆ ಕೊಟ್ಟ. ಇಷ್ಟೇನ್ ನಿನ್ನ ಮನಸ್ಸಿನಲ್ಲಿ ಭೇದ ಭಾವನಾ ಬಂತಲ್ಲ, ಇಷ್ಟೇ ಸಾಕು. ಈ ಭೇದ ಭಾವನಾ ಮುಂದೆ ಯಾವ ಹಂತಕ್ಕಾದ್ರೂ ಓದು ಮುಟ್ಟಿಸ್ತದ. ಅದಕ್ಕ ನಿಂದ ನಿನಗ, ನಂದ ನನಗ ಅಂತಂದ ತಮ್ಮ. ನಾವೆಲ್ಲ ಇನ್ನ ಪ್ರಾಪಂಚಿಕರಾಗೇ ಯಾಕೆ ಉಳ್ದಿದೀವಿ ಅಂದ್ರೆ ಇದಕ್ಕೆ ಕಾರಣ. ನಮ್ಮ ಮನಸ್ಸ ನಮ್ಮ ಮಕ್ಕಳು ಬಂದು ಅಂದ್ರೆ ಬಹಳ ಪ್ರೀತಿ ಮಾಡ್ತೀವಿ, ತಮ್ಮನ ಮಕ್ಕಳು ಬಂದು ಅಂದ್ರೆ ಅಷ್ಟ. 2 ಚಾಕ್ಲೇಟ್ ಇದ್ದು ಅಂದ್ರೂ ಕೂಡ ದೊಡ್ಡ ಚಾಕ್ಲೇಟ ತನ್ನ ಮಗನಿಗೆ ಕೊಡ್ತಾನ, ಸಣ್ಣದು ತಮ್ಮನ ಮಗನಿಗೆ ಕೊಡ್ತಾನ. ಹಿಂಗ ನಮ್ಮ ಮನಸ್ಸು ಇಷ್ಟೊಂದು ಮಲಿನವಾಗ್ಯದ, ಇಷ್ಟೊಂದು ಸಾಣದದ. ಇದು ನಿಜವಾದ ತಿಳುವಳಿಕೆ ಏನು? ಇಷ್ಟೆಲ್ಲ ನಾವು ಬಹಳ ಬೆಳೆದೀವಿ, ಬಹಳ ದೊಡ್ಡವರದೀವಿ. ಊರಲ್ಲಿ ಕುಂತು ನ್ಯಾಯವನ್ನು ಹೇಳ್ತೀವಿ, ಆದ್ರೆ ನ್ಯಾಯ ಹೇಳುವ ಮುಂದೆ ಸಹಿತ ತನ್ನವರು ಬಂದ್ರು ಅಂದ್ರೆ ಒಂದು ನ್ಯಾಯ ಹೇಳ್ತಾನ, ಮತ್ತೊಬ್ಬರು ಬಂದ್ರು ಅಂದ್ರೆ ಒಂದು ನ್ಯಾಯ ಹೇಳ್ತಾನ. ತನ್ನ ಜಾತಿಯವರು ಬಂದ್ರು ಅಂದ್ರ ಒಂದು ನ್ಯಾಯವನ್ನು ಹೇಳ್ತಾನ, ಮತ್ತೊಂದು ಜಾತಿಯವರು ಬಂದ್ರ ಇನ್ನೊಂದು ನ್ಯಾಯವನ್ನು ಹೇಳ್ತಾನ. ಆದ್ರೆ ಜಗತ್ತಿನಲ್ಲಿ ನ್ಯಾಯ, ಸತ್ಯ, ಧರ್ಮ ಅನ್ನುವಂಥದ್ದು ಒಂದದನೇ ಹೊರತು ಎರಡಿಲ್ಲ. ಯಾಕೆ ಅಂದ್ರ ಧರ್ಮಕ್ಕ 2 ಮುಖ ಇಲ್ಲ, ಒಂದೇ ಅದ. ಸತ್ಯಕ್ಕ 2 ಮುಖ ಇಲ್ಲ, ಒಂದೇ ಅದ. ಆದ್ದರಿಂದ ಇಂತಹ ಸತ್ಯವೇ ನಮ್ಮ ದೇವರು. ನಮ್ಮ ದೇವರಂದ್ರೆ ಯಾವುದು? ಸತ್ಯವೇ. ನಮ್ಮ ತಂದೆ ತಾಯಿಗಳಂದ್ರೆ ಯಾರು? ಸತ್ಯವೇ ನಮ್ಮ ತಂದೆ, ಸತ್ಯವೇ ನಮ್ಮ ತಾಯಿ. ನಮ್ಮ ಉಸಿರಂದ್ರೆ ಯಾವುದು? ಸತ್ಯವೇ ನಮ್ಮ ಉಸಿರು. ಪ್ರಾಮಾಣಿಕತೆಯೇ ನಮ್ಮ ಉಸಿರು ಅಂತ ಯಾರು ಬದುಕ್ತಾರಲ್ಲ ಅವರಿಗೆ ನಾವೇನಂತ ಕರಿತೀವಿ? ಶಿವಶರಣರು, ಮಹಾತ್ಮರು, ಸಂತರು, ಸನ್ಯಾಸಿಗಳು ಅಂತ ಕರಿತೀವಿ. ನಮ್ಮದೇನದ ಜೀವನ? ಬಹಳ ಸಾಹುಕಾರ ಇದೀವಿ, ಮನಸ್ಸಷ್ಟು ಸಾಹುಕಾರ ಐತೇನು? ಬಹಳ ದೊಡ್ಡ ಅಧಿಕಾರದಲ್ಲಿದ್ದೀವಿ, ಇಡೀ ದೇಶಕ್ಕೆ ದೇಶನ ನಮ್ಮ ಮಾತು ಕೇಳ್ತದಂತ ಇಟ್ಟುಕೊಳ್ಳೋನು. ಆದ್ರೆ ಮನಸ್ಸಷ್ಟು ಸ್ವಚ್ಛ ಐತೆ ನಮ್ಮದು. ನಮ್ಮ ಕಣ್ಣಿಗೆ ಒಂದು ಅರಿವೆಯನ್ನು ಕಟ್ಟಿ ಮುಂದೆ ಯಾರಾದರೂ ಅದಾರಂತ ಕೇಳಿದ್ರ ಒಂದ ನ್ಯಾಯ ಹೇಳಬೇಕು ನಾವು, 2 ನ್ಯಾಯ ಎಂದು ಹೇಳಬಾರದು. ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ, ಇದನ್ನ ಮಾಡಿದ ಅಂದ್ರ ಆ ಮನುಷ್ಯ ಇನ್ನೂ ಧಾರ್ಮಿಕ ಆಗಿಲ್ಲ ಅಂತ ಅರ್ಥ. ಇದನ್ನೆಲ್ಲ ಕಲಿಬೇಕು ನಾವು. ಅಷ್ಟೇ ಅಲ್ಲ, ಇದು ಅಣ್ಣನ ಮಕ್ಕಳು, ತಮ್ಮನ ಮಕ್ಕಳು, ಇದೊಂದು ಬೇರೆ. ತನ್ನುವ ಮಕ್ಕಳು, ಹೆಣ್ಮಗಳು, ಗಂಡ ಮಗ,
ಅವ್ರ ಹೆಣ್ಮಕ್ಳು ಪಾಪ ಎಷ್ಟು ಕೊನೆಯವರೆಗೂ ಇವ್ರ ಮ್ಯಾಲ ಅತಿ ಪ್ರೀತಿ ಇಡೋರು ಯಾರಾದರೂ ಈ ಜಗತ್ತಿನಲ್ಲಿ ಇದ್ರ ಹೆಣ್ಮಕ್ಳೇ ಹೊರತು ಗಣಮಕ್ಕಳಲ್ಲ. ನನಗ ಹಾಲು ಉಣಿಸಿದಂತಹ ತವರನ್ನ ನಾ ಹೆಂಗ ಮರಿಲಿ ಅಂತ ಒಬ್ಬ ತಾಯಿ ಅಂದ್ರ, ಒಬ್ಬ ಹೆಣ್ಮಗಳಂದ್ರ ಇವರನ್ನು ಓದು ವೃದ್ಧಾಶ್ರಮದಲ್ಲಿ ಇಡ್ತಾರ ಗಣಮಕ್ಕಳು. ಎಲ್ಲರೂ ಅಲ್ಲ. ಮತ್ತು ನಿಜವಾಗಿಯೂ ಅವ್ವ ಅಪ್ಪನ ಮ್ಯಾಲ ಅತಿ ಹೆಚ್ಚು ಕಾಳಜಿ ಪ್ರೀತಿ, ಅವ್ರಿಗೆ ಏನಾದರೂ ಆಯಿತು ಅಂದ್ರೆ ಮೊಟ್ಟ ಮೊದಲ ತ್ರಾಸಾಗುವುದು ಹೆಣ್ಮಕ್ಳಿಗಾಗ್ತದ. ನಿಜವಾಗಿ ಅವ್ವ ಅಪ್ಪನ ಪ್ರೀತಿ ಮಾಡೋರು ಹೆಣ್ಮಕ್ಳು. ಆದ್ರೆ ನಮ್ಮ ತಪ್ಪು ತಿಳುವಳಿಕೆ ಏನು, ಅವರೆಲ್ಲ ಹೊರಗೆ ಹೋಗೋವ್ರಿ, ನಮ್ಮ ಮನೆ ಬಿಟ್ಟು ಹೋಗೋರು. ಅದಕ್ಕಾಗಿ ಅವ್ರನ್ನ ಅಷ್ಟು ಕಾಳಜಿ ಮಾಡೋದಿಲ್ಲ. ಹೆಣ್ಮಕ್ಳು ಹುಟ್ಟಿದ್ರು ಅಂದ್ರ ಅಳ್ತಾರ, ಗಣಮಕ್ಳು ಹುಟ್ಟಿದ್ರು ಅಂದ್ರ ಪೇಡೆ ಹಂಚ್ತಾರ. ಹಿಂಗ ಭೇದ ದೃಷ್ಟಿ ನಮ್ಮಲ್ಲಿ ಇತ್ತು ಅಂದ್ರ ನಾವು ಹೆಂಗಿನ್ನ ಅಧ್ಯಾತ್ಮ ತತ್ವ ಅಂತ ತಿಳ್ಕೊಳ್ಳಕ್ಕಾಗ್ತದ. ನಾವು ಹೆಂಗಿನ್ನ ಬಸವಣ್ಣನವರ ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಈ ತಿಳುವಳಿಕೆ ನಮಗೆ ಯಾವಾಗ ಬರೋದು? ಹೇಳ್ತೀವಿ ಎಲ್ಲರೂ ಬಸವಣ್ಣವರ ತತ್ವ ನಡಿಬೇಕಲ್ಲ. ಹೇಳುವುದು ಬಹಳ ಸರಳ ಜಗತ್ತಿನಲ್ಲಿ. ಅದಕ್ಕೆ ಒಬ್ರು ಹೇಳ್ತಾರ, ಈ ಜಗತ್ತಿನಲ್ಲಿ ಅತ್ಯಂತ ಸರಳ ಕೆಲಸ ಯಾವುದಾದ್ರೂ ಒಂದಿತ್ತು ಅಂದ್ರ ಪುಕಟ ಉಪದೇಶ ಮಾಡೋದು. ಆದ್ರೆ ಅತ್ಯಂತ ಕಠಿಣ ಕೆಲಸ ಯಾವುದಿತ್ತು ಅಂದ್ರೆ ಅದಕ್ಕೆ ತದ್ ವಿರುದ್ಧವಾಗಿ ಹೇಳಿದಂಥದ್ದನ್ನ ಆಚರಣೆಗೆ ತರುವುದು. ಹಾಗ ನುಡಿದಂತೆ ನಡೆದಂತಹ ಇಡೀ ಜಗವನ್ನೇ ಉದ್ಧರಿಸಲಿಕ್ಕೆ, ಈ ಜಗತ್ತಿನ ಜನರ ಮನಸ್ಸಿನಲ್ಲಿ ಅಡಗಿದಂಥ ಅಜ್ಞಾನದ ಕತ್ತಲೆಯನ್ನು ಕಳೆಯಲು ಸುಗವಾಗಿ ಜ್ಞಾನ ಸೂರ್ಯನಾಗಿ, ಧರ್ಮ ಭಾಸ್ಕರನಾಗಿ, ವೈರಾಗ್ಯ ನಿಧಿಯಾಗಿ, ಅಷ್ಟೇ ಅಲ್ಲದೆ ಶರಣಗಣದ ಸಂಸ್ಥಾಪಕನಾಗಿ, ಇಷ್ಟಲಿಂಗ ಅನ್ವೇಷಕನಾಗಿ ಜಗತ್ತಿನಲ್ಲಿ ಅವತರಿಸಿದಂಥವರು ಯಾರು ಅಂದ್ರ ವಿಶ್ವಗುರು ಬಸವಣ್ಣನವರು. ಅವರ ಚರಿತ್ರೆಯನ್ನು ನಾವು ನೋಡೋರದೇವೆ. ಇಷ್ಟು ಮಕ್ಕಳು ಹುಟ್ಟಿದು 9ನೇ 12ನೇ ಶತಮಾನದಿಂದ ಇಲ್ಲಿ ತನಕ 900 ವರ್ಷ. ಎಲ್ಲ ಮಕ್ಕಳು ಹುಟ್ಟಿದು, ಏನೇನೋ ಆಯಿತು, ಆದರೂ ಬಸವಣ್ಣನಂಥವ್ರು ತಯಾರಾಗಲಿಲ್ಲಲ್ಲ. ಅವರೇ ಹೇಳ್ತಾರೆ ಬಸವಣ್ಣವರು, ನಾವು ಎಲ್ಲ ಹೆಂಗ್ ಹುಟ್ಟಿದೀವಿ, ನಮ್ಮ ಸ್ಥಿತಿ ಏನದ ಅಂತ ಹೇಳ್ತಾರೆ. ಶಿವಚಿಂತೆ ಶಿವಜ್ಞಾನವಿಲ್ಲದ ಮನುಜರು ಸಗಣಕ್ಕೆ ಸಾಸಿರ ಹುಳ ಹುಟ್ಟವೇ ದೇವ ಅಂತ ಹೇಳಿದರು. ಸಗಣಿ ಒಳಗ ಅವು ಹುಳ ಹುಟ್ಟುತ್ತಾವ, ತಿಪ್ಪೆಯಲ್ಲಿ 100 ಹುಳಗಳು ಹುಟ್ಟುತ್ತಾವ. ಹಂಗ ಮನುಷ್ಯ ಕುಲದಲ್ಲಿ ಹುಟ್ಟಿ ನಮಗೇನಾದರೂ ಪರಮಾತ್ಮನ ಜ್ಞಾನ ಇಲ್ಲ, ನಾವು ದೇವರನ್ನ ನೆನೆಸುವುದಿಲ್ಲ, ದೇವ ಪೂಜಾ ಮಾಡುವುದಿಲ್ಲ ಅಂದ್ರೆ ತಿಳ್ಕೋಬೇಕು, ಸಗಣಿಯಲ್ಲಿ ಹುಟ್ಟಿದ ಹುಳಕ್ಕ ನಮಗೆ ಏನು ವ್ಯತ್ಯಾಸ ಇಲ್ಲ ಅಂತ ತಿಳ್ಕೋಬೇಕು. ಅಂತಹ ಬಸವಣ್ಣನವರು ತಮಗಾಗಿ ಬದುಕಲಿಲ್ಲ, ಅವರು ಜಗತ್ತಿನ ಕಲ್ಯಾಣಕ್ಕಾಗಿ ಬದುಕಿದ್ರು. ಅದಕ್ಕ ಯುಗ ಪುರುಷರು ಅಂತ ಇರ್ತಾರೆ. ಒಂದು ಯುಗ ಕಳೆದ ಬಳಿಕ ಒಬ್ಬರು ಹುಟ್ಟುತ್ತಾರಷ್ಟ. ಈಗ ನಾವು ಬಹುತೇಕ ಅಂದ್ರೆ ಇಡೀ ಜಗತ್ತಿನ ಜನಸಂಖ್ಯೆ 800 ಕೋಟಿ ಅದ ಈಗ ಸದ್ಯ. ಭಾರತ ದೇಶದ ಜನಸಂಖ್ಯೆ 150 ಕೋಟಿ. ಇಷ್ಟೆಲ್ಲ ಹುಡುಕಾಡಿ ತೆಗೆದ್ರೂ ಒಂದು 4-6 ಜನ ಮಹಾತ್ಮರ ನಮಗೆ ಸಿಗ್ತಾರ. ಅಂಥವರಲ್ಲಿ ಗುರು ಬಸವೇಶ್ವರ ಮಹಾಶಿವಯೋಗಿಗಳು ಕೂಡ ಒಬ್ಬರು ಯುಗ ಪ್ರವರ್ತಕರು. ಇಡೀ ಯುಗಕ್ಕೆ ಒಬ್ಬರೇ ಅವರು. ಅಲ್ರಿ, ಮುಂದೆ ಬಂದವರೆಲ್ಲ ಯಾಕೆ ಹಂಗ ಬರಲಿಲ್ಲ ಅಂತ ಕೇಳಿದ್ರ, ಯುಗಕ್ಕೆ ಒಬ್ಬರೇ ಹುಟ್ಟುತ್ತಾರ ಗುರು ಬಸವ ಶಿವಯೋಗಿಗಳು, ಇಬ್ಬರಲ್ಲ ಅಂತ ಗೊತ್ತಿರ್ಬೇಕು ನಮಗೆ.
ಈಗ ಸಿದ್ದೇಶ್ವರಪ್ಪಗಳವರು ಇದ್ರು, ಯುಗಕ್ಕೆ ಒಬ್ಬರೇ. ಇವತ್ತು ಬಹಳ ಜನ ಅವ್ರಿಗತ್ಲೆ ಮಾತಾಡ್ಲಕ್ಕೆ ಹೊಂಟದ. ಅವ್ರ ಕ್ಯಾಸೆಟ್ ಕೇಳೋದು ಗಿಳಿಪಾಟ್ ಆದಂಗೆ ಆಗ್ತದ, ಪ್ರವಚನ ಮಾಡ್ಲಕ್ಕೆ ಚಾಲೂ ಮಾಡೋದು ಅವ್ರಿಗತ್ಲೆ. ಎಂದರೆ ಇಷ್ಟು ಪ್ರವಚನ ಮಾಡಿದರೆ ಸಿದ್ದೇಶ್ವರಪ್ಪಗಳವರಂತೆ ಆಗಲಿಕ್ಕೆ ಸಾಧ್ಯವೇ? ಅವ್ರಿಗತ್ಲೆ ಉದ್ದ ತೋಳಿನ ಅಂಗಿ ಹಾಕಿ, ಕಿಸೆ ಇರ್ಲಾರ್ದ ಅಂಗಿ ಹಾಕಿ, ಯೂಟ್ಯೂಬ್ನಾಗ ನೋಡ್ರಿ ನೀವು, ಕಂಡಾಪಟ್ಟೆ ತುಂಬಿಬಿಟ್ಟದು. ಅದು ಜೀವನ ಇರ್ತದ. ಸಿದ್ದೇಶ್ವರಪ್ಪಗಳನ್ನುವಂಥವ್ರು ಬರೇ ಕಾಣ್ಲಿಕ್ಕಷ್ಟೇ ಅಲ್ಲ, ಬದುಕಲಿಕ್ಕೆ ಅವರು ಆ ರೀತಿಯಾಗಿದ್ದರು. ಅದರಿಂದ ಯುಗಕ್ಕೆ ಒಬ್ಬರೇ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು. ಮಹಾತ್ಮರು ಒಬ್ಬೊಬ್ಬರೇ. ಹಂಗ 12ನೇ ಶತಮಾನದಲ್ಲಿ ಶರಣ ಸಾಹಿತ್ಯದ ಆದ್ಯ ಪ್ರವರ್ತಕರಾಗಿ, ವಚನ ಸಾಹಿತ್ಯದ ಆದ್ಯ ಪ್ರವರ್ತಕರಾಗಿ, ಇಡೀ ಜಗತ್ತನ್ನೇ ಉದ್ಧರಿಸುವ ಸಲುವಾಗಿ ಶಿವನೇ, ಸಾಕ್ಷಾತ್ ಶಿವನೇ ತನ್ನಲ್ಲಿರುವಂಥ ಪ್ರಮಥ ಗಣಗಳಲ್ಲಿ ಆದಿಗಣವಾದಂತಹ ಶಿವನ ವಾಹನವಾದಂತಹ ನಂದೀಶ್ವರನನ್ನೇ ಈ ಧರೆಗೆ ಕಳಿಸಿದ. ಬಾಗೇವಾಡಿಯಲ್ಲಿ ಮಾದರಸ ಮತ್ತು ಮಾದಲಾಂಬಿಕೆ ಅಂತಿಬ್ಬರು ಶರಣ ದಂಪತಿಗಳು. ಅವರಿಗೆ ಸುಪುತ್ರನಾಗಿ, ಅವರಿಬ್ಬರಿಗೂ ಮಕ್ಕಳಿರಲಿಲ್ಲ. ಇವತ್ತಿಗೂ ಬಾಗೇವಾಡಿಗೆ ಹೋಗಿ ನೋಡ್ರಿ, ಮೂಲ ನಂದೀಶ್ವರ ದೇವಾಲಯ ಅಂತದ. ಆ ನಂದಿ ದೇವಾಲಯಕ್ಕೆ ಹೋಗಿ, ಹೇ ಪರಮಾತ್ಮನೇ, ಇಬ್ಬರು ಪ್ರಾರ್ಥನಾ ಮಾಡಿದರು. ಅವರು ಸತಿಪತಿಗಳು, ಮಾದರಸ ಮತ್ತು ಮಾದಲಾಂಬಿಕೆ. ಏನು ಪ್ರಾರ್ಥನಾ ಮಾಡಿದ್ರು ಅಂದ್ರ, 10 ಹುಟ್ಟುವುದಕ್ಕಿಂತ ಒಂದು ಮುತ್ತು ಹುಟ್ಲಿ ಅಂತ ಗಾದೆ ಮಾತದ. ಅವು 10 ಹುಟ್ಟಿ ಜಗಳಾಡ್ಕೊತ್ ಕೂತು ಅಂದ್ರೆ ಏನು ಮಾಡೋದು ತಗೊಂಡು? ಒಂದ ಹುಟ್ಲಿ ಆದ್ರೆ ಇಡೀ ಜಗತ್ತಿಗೆ ಕಣ್ಣಾಗಬೇಕು, ಬರೀ ಮನೆಗೆ ಬೆಳಕಾದ್ರೆ ಸಾಲುವುದಿಲ್ಲ. ಅದಕ್ಕ ಏನ್ ಹೇಳ್ತಾರ, ಒಂದು ಹುಡುಗ ಹುಟ್ಟಿತು ಅಂದ್ರೆ ಮನೆಯಲ್ಲಿ ದೀಪ ಹತ್ತದಂಗ ಆಯ್ತು ಅಂತ ಹೇಳ್ತಾರ. ಅದು ಬರೇ ಮನೆ ದೀಪ ಅಷ್ಟೇ ಆಗುತ್ತದ, ಊರ ದೀಪನೂ ಆಗುವುದಿಲ್ಲ, ದೇಶದ ದೀಪನೂ ಆಗುವುದಿಲ್ಲ. ಆದರೆ ಇವರಿಬ್ಬರು ಏನು ಪ್ರಾರ್ಥನಾ ಮಾಡಿಕೊಂಡ್ರು ದೇವರಲ್ಲಿ ಅಂದ್ರ, ಇಂಥ ಮಗ ನಮ್ಮ ಉದರದಿಂದ ಹುಟ್ಟಬೇಕು. ಆತ ಬರೀ 1 ಶತಮಾನ ಅಲ್ಲ, 2 ಶತಮಾನ ಅಲ್ಲ, ಬರೀ 1 ಊರಲ್ಲ, 2 ಊರಲ್ಲ, ಇಡೀ ಜಗತ್ತನ್ನೇ ಕಲ್ಯಾಣಗೊಳಿಸಬೇಕು, ಇಡೀ ಜಗತ್ತನ್ನೇ ಪರಿವರ್ತನೆ ಮಾಡಬೇಕು. ಅವನ ಮಾತುಗಳು ಸಹಸ್ರಾರು ಯುಗಗಳವರೆಗೆ ಈ ಜಗತ್ತಿನಲ್ಲಿ ಅಜರಾಮರವಾಗಿರಬೇಕು. ಕಡಿಮೆ ವರ್ಷ ಬದುಕುವಲ್ಯಾಕ, ಆದ್ರೆ ಅವನನ್ನು ಇಡೀ ಜಗತ್ತ ಅನುಸರಣ ಮಾಡಬೇಕು, ಅಂತಹ ವ್ಯಕ್ತಿ ಹುಟ್ಟಲಿ ಅಂತ ಪ್ರಾರ್ಥನಾ ಮಾಡಿದರು. ಎಂತ ಹುಟ್ಟಬೇಕು? ಧರ್ಮ ಸಂತಾನ ಹುಟ್ಟಬೇಕು. ಅದಕ್ಕೆ ಒಂದು ಬಹಳ ಚಲೋ ದೃಷ್ಟಾಂತ ಕೊಡ್ತಾರೆ. ದುರ್ಯೋಧನ ಹುಟ್ಟಿದ ನೋಡ್ರಿ, ಹುಟ್ಟಿದಾಗ ಏನೇನು ಲಕ್ಷಣ ಅಕ್ಕಾವು ಸ್ವಲ್ಪ ತಿಳ್ಕೊರಿ. ನಿಮಗೂ ಎಲ್ಲ ದಿನ ಮನ್ಯಾಗ ಮಕ್ಕಳು ಹುಟ್ಟುತ್ತಿರ್ತಾವ. ಇದು ಹಿಂಗ್ಯಾಕಾತ್ರಿ ಅಂತ ನಮ್ಮನ್ನ ಬಂದು ಕೇಳಬೇಡ್ರಿ, ಇಲ್ಲಿ ಹೇಳುದ ಮೇಲೆ ತಿಳ್ಕೊಬೇಕು ನೀವು. ದುರ್ಯೋಧನ ಹುಟ್ಟಿದ, ನಾಯಿಗಳು ಕಂಡಾಪಟ್ಟಿ ಅಳ್ಳಕ್ ಚಾಲು ಮಾಡಿದವು. ಬರದಾರ ಇದನ್ನ ಮಹಾಭಾರತದಲ್ಲಿ. ನಾಯಿಗಳು ಸಿಕ್ಕಾಪಟ್ಟೆ ಅಳ್ಳಿಕ್ಕೆ ಚಾಲೂ ಮಾಡಿದವು, ಕತ್ತೆಗಳು ಕಿರುಚಲಿಕ್ಕೆ ಪ್ರಾರಂಭ ಮಾಡಿದವು. ಈ ಜಗತ್ತಿನಲ್ಲಿ ಏನೇನು ಅಶುಭ ಸೂಚನೆಗಳದಾವಲ್ಲ ಅವೆಲ್ಲ ಘಟಿಸುವುದು. ಆವಾಗಲೇ ವಿದುರ ಬಂದು, ನೀತಿಜ್ಞ ಬಹಳ ವಿದುರ, ಆ ವಿದುರ ಬಂದು ಧೃತರಾಷ್ಟ್ರನಿಗೆ ಒಂದು ಮಾತನ್ನ ಹೇಳ್ತಾನೆ. ನೋಡಪ್ಪ, ನನಗ ಈ ಹುಡುಗನಲ್ಲಿ ಇಡೀ ಒಂದು ಸಾಮ್ರಾಜ್ಯವನ್ನೇ ನಾಶ ಮಾಡುವಂತಹ ಕುಲಕಂಟಕ ಅದಾನಿವ. ಅದಕ್ಕಾಗಿ ಇವನನ್ನು ಈಗಿಂದೀಗಲೇ ನದಿಗೆ, ಸಮುದ್ರಕ್ಕೆ ಹಾಕಿಬಿಡ್ರಿ, ಇವು ಬಹಳ ಹಾನಿ ಮಾಡ್ತಾನ ಅಂತ ಹೇಳಿದ ವಿದುರ. ಆದ್ರೆ ಧೃತರಾಷ್ಟ್ರ ಕೇಳಲಿಲ್ಲ. ಮುಂದೆ ಮಹಾಭಾರತ ನಡೆದು ಹೋಯಿತು ದುರ್ಯೋಧನನಿಂದ. ಧರ್ಮ ಸಂತಾನ ಹುಟ್ಟಬೇಕು, ಅಧರ್ಮ ಸಂತಾನ ಅಲ್ಲ. ಧರ್ಮ ಸಂತಾನ ಹುಟ್ಟಬೇಕಂದ್ರೂ ಅವ್ವ ಅಪ್ಪ ಚಲೋ ಇರಬೇಕು, ಮನೆಯಲ್ಲಿ ಸಂಸ್ಕಾರ ಚಲೋ ಇರಬೇಕು. ಹಂಗ ಮಾದರಸ ಮತ್ತು ಮಾದಲಾಂಬಿಕೆ
ಇಬ್ಬರೂ ಅತ್ಯಂತ ಶ್ರೇಷ್ಠ ಶಿವಭಕ್ತರಾಗಿದ್ದರು. ಅವರ ಪ್ರಾರ್ಥನೆಯನ್ನು ಮೆಚ್ಚಿ ಅವರ ಭಕ್ತಿಗೆ ಒಲಿದು ಅವರಲ್ಲಿ ಇಂತಹ ಒಬ್ಬ ಧರ್ಮ ಸಂತಾನ ಹುಟ್ಟಿದಲ್ಲ, ಈ ಜಗತ್ತು ಎಷ್ಟು ಕಾಲ ಆದರೂ ಬಸವಣ್ಣನವರನ್ನು ಮರೆತೀತೇನು ಎಂದೂ ಸಾಧ್ಯ ಇಲ್ಲ. ಲಕ್ಷ ಲಕ್ಷ ಜನ, ಕೋಟಿ ಕೋಟಿ ಜನ ಇವತ್ತಿಗೂ ಕೂಡ ಬಸವಣ್ಣನವರನ್ನು ಆರಾಧನೆ ಮಾಡ್ತಾನೆ ಅದಾರ. ಇವತ್ತಿಗೂ ಕೂಡ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ, ಓಂ ನಮಃ ಶಿವಾಯ ಅನ್ನೋ ಮಹಾಮಂತ್ರದ ಸಮಸಮವಾಗಿ ಓಂ ಶ್ರೀ ಗುರು ಬಸವಲಿಂಗಾಯ ಅನ್ನುವ ಮಹಾಮಂತ್ರವನ್ನು ಮಾಡಿದರು. ಇದೇನು ಸಾಮಾನ್ಯ ಕೆಲಸ ಏನು? ಅಂತಹ ಬಸವಣ್ಣನವರು ಹುಟ್ಟಿದರು. ಅವರು ಹುಟ್ಟಿ ಏನು ಮಾಡಿದರು, ಅವರ ಸಾಧನೆ ಏನು ಅನ್ನುವುದನ್ನು ಈಗ ಹೇಳ್ತಾರೆ. ಹಲೋ, 12ನೇ ಶತಮಾನ, ಶತಮಾನ 12 ಹಿತವಾಯಿತು ಭುವಿಯು, ಬಾಗೇವಾಡಿಯ ಭಾಗ್ಯ ತೆರೆದಿತ್ತು, ಬಾಗೇವಾಡಿಯ ಭಾಗ್ಯ ತೆರೆದಿತ್ತು. ಸೂರ್ಯನ ಬೆಳಕು ಹೊತ್ತೆ ಕಾರ್ಯಕ್ಕೆ ಸುಖವಾಯಿತೆ, ಜಗವ ಬೆಳಗಿದೆ ನೀನೇ ಬಸವಣ್ಣ, ಜಗದ ಜ್ಯೋತಿಯು ನೀನೇ ಬಸವಣ್ಣ. ಧರ್ಮವ ಬೆಳಗಿದೆ ಎಣ್ಣ, ಕರ್ಮವ ಕಳೆದೆ ಎಣ್ಣ, ಧರ್ಮವ ಬೆಳಗಿದೆ ಎಣ್ಣ, ಕರ್ಮವ ಕಳೆದೆ ಎಣ್ಣ. ಬಾಬಾರು ಇನ್ನೊಮ್ಮೆ ಬಸವಣ್ಣ, ಬಾಬಾರು ಈ ಭುವಿಗೆ ಬಸವಣ್ಣ. ಧರ್ಮವ ಬೆಳಗಿದೆ ಎಣ್ಣ, ಕರ್ಮವ ಕಳೆದೆ ಎಣ್ಣ, ಧರ್ಮವ ಬೆಳಗಿದೆ ಎಣ್ಣ, ಕರ್ಮವ ಕಳೆದೆ ಎಣ್ಣ. ಬಾಬಾರು ಇನ್ನೊಮ್ಮೆ ಬಸವಣ್ಣ, ಬಾಬಾರು ಈ ಭುವಿಗೆ ಬಸವಣ್ಣ. ಶತಮಾನ 12 ಹಿತವಾಯಿತು ಭುವಿಯು, ಶತಮಾನ 12 ಹಿತವಾಯಿತು ಭುವಿಯು, ಬಾಗೇವಾಡಿಯ ಭಾಗ್ಯ ತೆರೆದಿತ್ತು, ಬಾಗೇವಾಡಿಯ ಭಾಗ್ಯ ತೆರೆದಿತ್ತು. ಸೂರ್ಯನ ಬೆಳಕು ಹೊತ್ತೆ ಕಾರ್ಯಕ್ಕೆ ಸುಖವಾಯಿತೆ, ಸೂರ್ಯನ ಬೆಳಕು ಹೊತ್ತೆ ಕಾರ್ಯಕ್ಕೆ ಸುಖವಾಯಿತೆ, ಜಗವ ಬೆಳಗಿದೆ ನೀನೇ ಬಸವಣ್ಣ, ಜಗದ ಜ್ಯೋತಿಯು ನೀನೇ ಬಸವಣ್ಣ. ಧರ್ಮವ ಬೆಳಗಿದೆ ಎಣ್ಣ, ಕರ್ಮವ ಕಳೆದೆ ಎಣ್ಣ, ಧರ್ಮವ ಬೆಳಗಿದೆ ಎಣ್ಣ, ಕರ್ಮವ ಕಳೆದೆ ಎಣ್ಣ. ಬಾಬಾರು ಇನ್ನೊಮ್ಮೆ ಬಸವಣ್ಣ, ಬಾಬಾರು ಈ ಭುವಿಗೆ ಬಸವಣ್ಣ. ಅನುಭವ ನುಡಿಗಳ ಸರವನು ಹಣೆದೆ, ವಚನ ರಚನೆಯ ಕರ್ತನೆ ನೀನಾದೆ. ಅನುಭವ ನುಡಿಗಳ ಸರವನು ನೀ ಹಣೆದೆ, ವಚನ ರಚನೆಯ ಕರ್ತನು ನೀನಾದೆ. ಈ ನಾಡ ನುಡಿಗೆ ಕನ್ನಡಿ ಹಿಡಿದೆ, ಕರುನಾಡಿನ ತಂದೆ ಬಸವಣ್ಣ. ಧರ್ಮವ ಬೆಳಗಿದೆ ಎಣ್ಣ, ಕರ್ಮವ ಕಳೆದೆ ಎಣ್ಣ, ಧರ್ಮವ ಬೆಳಗಿದೆ ಎಣ್ಣ, ಕರ್ಮವ ಕಳೆದೆ ಎಣ್ಣ. ಬಾಬಾರು ಇನ್ನೊಮ್ಮೆ ಬಸವಣ್ಣ, ಬಾಬಾರು ಈ ಭೂಮಿಗೆ ಬಸವಣ್ಣ. ಅನುಭವ ಮಂಟಪಕ್ಕೆ ನೀನಾದ ಹಿರಿ ಶರಣ, ಶರಣರ ಬಳಗಕ್ಕೆ ದೊರಕಿತು ನಿನ್ನ ಚರಣ. ಬಸವಾ ಬಸವಾ
ಶರಣರ ಬಳಗಕ್ಕೆ ದೊರಕಿತು ನಿನ್ನ ಚರಣ ಅಂಗಕ್ಕೆ ಲಿಂಗ ಕೊಟ್ಟೆ ಬಸವಣ್ಣ ಮಂತ್ರ ಪುರುಷನೇ ಮಾರು ಬಸವಣ್ಣ ಧರ್ಮವ ಬೆಳಗಿದೆ ಅಣ್ಣ ಕರ್ಮವ ಕಳೆದೆ ಅಣ್ಣ ಧರ್ಮವ ಬೆಳಗಿದೆ ಅಣ್ಣ ಕರ್ಮವ ಕಳೆದೆ ಅಣ್ಣ ಬಾಬಾರು ಇನ್ನೊಮ್ಮೆ ಬಸವಣ್ಣ ಬಾಬಾರು ಈ ಭುವಿಗೆ ಬಸವಣ್ಣ ನಿನ್ನ ಐಕ್ಯಸ್ಥಳವು ಕೂಡಲ ಸಂಗಮವು ಶರಣರ ಗಣಕ್ಕೆಲ್ಲ ಅದು ಪುಣ್ಯ ತಾಣವು ನಿನ್ನ ಐಕ್ಯಸ್ಥಳವು ಕೂಡಲ ಸಂಗಮವು ಶರಣರ ಗಣಕ್ಕೆಲ್ಲ ಅದು ಪುಣ್ಯ ತಾಣವು ಹೊನ್ನೂರು ಈಶ್ವರನ ನಿಂದು ಹಾಡಿದನು ಕೇಳಿದ ಭಕ್ತರಿಗೆ ಸುಖ ನೀಡಲು ಧರ್ಮವ ಬೆಳಗಿದೆ ಅಣ್ಣ ಕರ್ಮವ ಕಳೆದೆ ಅಣ್ಣ ಧರ್ಮವ ಬೆಳಗಿದೆ ಅಣ್ಣ ಕರ್ಮವ ಕಳೆದೆ ಅಣ್ಣ ಬಾಬಾರು ಇನ್ನೊಮ್ಮೆ ಬಸವಣ್ಣ ಬಾಬಾರು ಈ ಭುವಿಗೆ ಬಸವಣ್ಣ ಬಾಬಾರು ಇನ್ನೊಮ್ಮೆ ಬಸವಣ್ಣ ಬಾಬಾರು ಈ ಭುವಿಗೆ ಬಸವಣ್ಣ ಬಸವಣ್ಣನವರು ಈ ಧರೆಗೆ ಅವತರಿಸಿದರು. ಧರ್ಮದ ಜ್ಯೋತಿಯನ್ನು ಬೆಳಗಲಿಕ್ಕೆ, ಜ್ಞಾನದ ದೀಪವನ್ನು ಹೊತ್ತಿಸಲಿಕ್ಕೆ, ಎಲ್ಲ ಶರಣಗಣಗಳು ಕಲ್ಯಾಣದತ್ತ ಬರಲಿಕ್ಕೆ ಮೂಲ ಕಾರಣೀಕರ್ತರೇ ಬಸವಣ್ಣನವರು. ಮರ್ತ್ಯಲೋಕದ ಮಹಾಮನೆ ಹಾಳಾಗಬಾರದೆಂದು ಕರ್ತನಟ್ಟಿದನ ಯಾವೊಬ್ಬ ಶರಣನ ಅಂತ ಹೇಳ್ತಾರೆ. ಈ ಭೂಲೋಕ ಹಾಳಾಗಬಾರದು, ಈ ಜಗತ್ತ ಭಕ್ತಿ ಇಲ್ಲದೆ ಬಡವಾಗಬಾರದು, ಈ ಜಗತ್ತಿನಲ್ಲಿ ಭಕ್ತಿ ನಿರಂತರವಾಗಿ ಹುಲುಸಾಗಿ ಬೆಳಿತಾನೇ ಇರಬೇಕು. ಯಾವಾಗಲೂ ಜನ ಪರಮಾತ್ಮನ ನಾಮಸ್ಮರಣೆ, ಪರಮಾತ್ಮನ ಪೂಜೆಯಲ್ಲಿ ತೊಡಗಿಕೊಂಡಿರಬೇಕು. ಅದಕ್ಕದನ್ನು ಮತ್ತೆ ಹೊಳ್ಳಿ ಕಲಿಸಿಕೊಡುವುದಕ್ಕಾಗಿ ಕರ್ತನಟ್ಟಿದನ ಯಾವೊಬ್ಬ ಶರಣನ, ಆ ಪರಮಾತ್ಮನೇ ಶಿವನೇ ಒಬ್ಬ ಶಿವಶರಣನನ್ನ ಈ ಧರೆಗೆ ಕಳಿಸಿಕೊಟ್ಟ. ಆ ಶಿವಶರಣ ಯಾರು ಅಂದ್ರ ಜಗಜ್ಯೋತಿ ಬಸವಣ್ಣನವರು. ಬಸವಣ್ಣನವರಂದ್ರ ದೇವರ ಅತ್ಯಂತ ಶ್ರೇಷ್ಠ ಭಕ್ತರು. ಅವರ ಮನಸ್ಸಿನಲ್ಲಿ ಏನೂ ಗದ್ಲಿರಲಿಲ್ಲ, ಏನೂ ಕಲ್ಮಶ ಇರಲಿಲ್ಲ. ಅವರ ಹೇಳ್ತಾರ, ಮಹಾತ್ಮರ ಮನಸ್ಸು ಹೆಂಗಿರ್ತದ ಅಂತ ಬಸವಣ್ಣವ್ರು ಹೇಳ್ತಾರ ತಮ್ಮ ವಚನದಲ್ಲಿ. ಕೆರೆ ಹಳ್ಳ ಬಾವಿಗಳು ಮೈ ದೆಗೆದಡೆ ಗುಳ್ಳೆ ಗೊರಜೆ ಚಿಪ್ಪುಗಳ ಕಾಣಬಹುದು. ವಾರಿಧಿ ಮೈ ದೆಗೆದಡೆ ಮುತ್ತು ರತ್ನಗಳ ಕಾಣಬಹುದು. ನಮ್ಮ ಕೂಡಲ ಸಂಗನ ಶರಣರು ಮನದೆರೆದು ಮಾತನಾಡಿದಡೆ ಲಿಂಗವ ಕಾಣಬಹುದು ಅಂತ ಹೇಳ್ತಾರೆ. ಈಗ ಕೆರೆ ಹಳ್ಳ ಬಾವಿ ಏನಾದ್ರೂ ಬತ್ತಿದು ಅಂದ್ರ, ಬ್ಯಾಸಿಗೆಯಲ್ಲೆಲ್ಲ ಬತ್ತಾವು ಕೆರೆ ಹಳ್ಳ ಬಾವಿ. ಅವು ಬತ್ತಿದು ಅಂದ್ರ ಅವಾಗ ನಮಗಲ್ಲಿ ಏನು ಸಿಗ್ತಾವು? ಏನು ಮುತ್ತ ರತ್ನ ಸಿಗ್ತಾವೆ ನಮಗ? ಬರೇ ಸಣ್ಣ ಸಿಂಪಿ ಗುಳ್ಳಿ ಗೊರಜೆ ಅಂಥವಿಂಥವು ಇವ ಸಿಗ್ತಾವ ಹೊರತು ಇದಕ್ಕಿಂತ ಹೆಚ್ಚಿನ ಕಿಮ್ಮತ್ತಿನೂ ಸಿಗುವುದಿಲ್ಲ. ಅದೇ ಏನಾದ್ರೂ ನಾವು ಸಮುದ್ರದ ಒಳಗೆ ಹೊಕ್ಕ ನೋಡಿದೀವಿ ಅಂದ್ರ, ಸಮುದ್ರ ಏನಾದ್ರೂ ತನ್ನ ಒಡಲೊಳಗೆ ಏನದ ಅಂತ ತೋರಿಸ್ತು ಅಂದ್ರ ಅದ್ರ ಒಡಲೊಳಗೆ ಏನು ಸಿಗ್ತಾವ ನಮಗ? ಗುಳ್ಳೆ ಗೊರಜೆ ಚಿಪ್ಪ ಇವು ಸಿಗುವುದಿಲ್ಲ, ಮುತ್ತು ರತ್ನಗಳ ಕಾಣಬಹುದು. ಅತ್ಯಂತ ಬೆಲೆ ಬಾಳುವಂತಹ ಮುತ್ತ ರತ್ನ ಎಲ್ಲ ನಮಗ ಸಮುದ್ರದ ಒಡಲೊಳಗೆ ಸಿಗ್ತಾವ. ಹಂಗ ನಾವೆಲ್ಲ ಸಾಮಾನ್ಯ ಮನುಷ್ಯರ,
ಎಷ್ಟು ಮಾತಾಡ್ರೆ ಏನದ, ನಮ್ಮ ಒಂದು ಮಾತರೆ ಶಾಸ್ತ್ರದೊಳಗಾಗಲಿ ವಚನದೊಳಗಾಗಲಿ ಬರ್ತೈತೇನು? ಯಾರೇ ಹೌದಪ್ಪ ಬೀಳೂರಾಗ ಇಂಥ ಒಬ್ಬ ಮನುಷ್ಯ ಇದ್ದ, ಬಹಳ ಚಲೋ ಪ್ರಪಂಚ ಮಾಡಿದ, ಅದಕ್ಕೆ ಅವನದೊಂದು ವಚನ ಬರೆದಿಡುನು, ಶಿವಶರಣರ ಚರಿತ್ರೆಯಲ್ಲಿ ಹಾಕುನು ಅಂತ ಯಾರೂ ಹಾಕುವುದಿಲ್ಲ. ಎಷ್ಟು ಮಾತಾಡ್ತೀವಿ ನಾವು. ಮುಂಜಾನೆ ಎದ್ದೀವಿ ಅಂದ್ರೆ ಒಮ್ಮೆ ಚಾಲೋ ಆಯ್ತಂದ್ರೆ ಮುಗಿತ್, ರಾತ್ರಿ ಮಲ್ಕೊಳ್ಳೋ ತನಕ. ಇನ್ನು ಕೆಲವೊಂದಿಷ್ಟು ಮಂದಿ ಮಕ್ಕೊಂಡಾಗ ಸಹಿತ ಮಾತಾಡ್ತಿರ್ತದ, ಮಂದಿ ನಿದ್ದೆ ಕೆಡಿಸೋ ಸಲುವಾಗಿ. ಅಂದ್ರೆ ಅಷ್ಟು ಮಾತಾಡ್ತೀವಿ. ಕಟ್ಟಿ ಕೂತ್ರೂ ಮಾತಾಡ್ತೀವಿ, ಮನೆಯಲ್ಲಿದ್ರೂ ಮಾತಾಡ್ತೀವಿ. ಕಡಿಕ್ ಏನೂ ಇರ್ಲಿಲ್ಲ ಅಂದ್ರ ಸುಮ್ಮಂತೂ ಅಡಿಗೆ ಮಾಡೋದಿಲ್ಲ ತಾಯಂದರು. ಅವು ಹುಡುಗರಿಗರೇ ಬೇಯ್ತಾರ, ಕಡಿಕ್ ಮನೆಯವರಿಗರೇ ಬೇಯ್ತಾರ. ಇವ್ರು ಯಾರಿಗೂ ಇರ್ಲಿಲ್ಲ ಅಂದ್ರೆ ಮಗ್ಗಲ ಮನೆಯವ್ರು ಏನಾದ್ರೂ ಚಲೋ ವಸ್ತು ತಂದಿದ್ರಂದ್ರೆ ಅವ್ರನ್ನ ಬೇಕೋತ್ ರೊಟ್ಟಿ ಬಿಡ್ತಾರ. ಹಿಂಗಾದ್ರೆ ಹೆಂಗ? ಇನ್ನ ಇವರೆಲ್ಲ ಹಿರಿಯರ ಕಂಪನಿ ಏನದ, ಅವರು ಯಾವುದರ ಒಂದು ಚಲೋ ಆಲದ ಗಿಡ ಅರಳಿ ಗಿಡದ ಕಟ್ಟಿ ಕುಂತ್ರು ಅಂದ್ರೆ ಮುಗಿದು ಹೋತ್ ಕೆಲಸ. ನಿನಗೆ ಗೊತ್ತಿಲ್ಲೇನಂತವ, ನಿನಗಿದು ಗೊತ್ತಿಲ್ಲ ಅಂತಿವ. ಇಬ್ಬರು ಗೊತ್ತಿರ್ಲಾರ್ದವ್ರೆ ಏನು ಮಾತಾಡ್ಲಾತ್ತಾರ ಅಂತ ಕೇಳಿದ್ರೆ ಊರು ಸುದ್ದಿ ಮಾತಾಡ್ಲತ್ತಾರ ಇವರು. ಅಂದ್ರೆ ಊರೆಲ್ಲ ಕೆಟ್ಟ ಹೋಗೈತಿ, ನಾವೇನು ಕಟ್ಟಿ ಮೇಲೆ ಕೂತದಿವಲ್ಲ ಇಬ್ಬರ ಸುದ್ದದಿವ ಅಂತ ಅವ್ರದು. ಅವ್ರು ಹೆಂಗಂದ್ರ ಗೌಡನ ಹಿಡ್ಕೊಂಡು ಕೂಲಿ ಆಳಿನ ತಕ ಎಲ್ಲರಿಗೂ ಬೇಯ್ತಿರ್ತಾರೆ, ಯಾರನ್ನೂ ಬಿಡುದೇ ಇಲ್ಲ. ಅಲ್ಲಿ ಮ್ಯಾಲ ಪ್ರಧಾನಮಂತ್ರಿ ಹಿಡ್ಕೊಂಡು ಚಾಲೂ ಆಗ್ತದ ನ್ಯೂಸ್, ವಾರ್ತಾ ಪ್ರಸಾರ ಮುಖ್ಯಾಂಶಗಳು. ಅಲ್ಲಿದಿನ ಚಾಲೂ ಆತಂದ್ರೆ ಹೊಲದಾಗಿನ ಆಳಿಗೆ ಬಂದು ಹತ್ತು ತಕ ಬಿಡುವುದಿಲ್ಲ. ಅಷ್ಟೊತ್ತಾಗೋದ್ರೊಳಗಾಗಿ ಮಧ್ಯಾಹ್ನ 1 ಗಂಟೆ ಆಗಿರ್ತದ, ಡೀಸೆಲ್ ಖಾಲಿ ಆಗಿರ್ತದ, ತುಂಬ್ಕೊಳಕ್ ಮತ್ತೆ ಮನೆಗೆ ಹೋಗ್ತದ ಗಾಡಿ. ಇವ್ ಚಂತೆನ ಇದ ಕೆಲಸ ಮಾಡಿ ಬಂದಾನಂತ ತಿಳ್ಕೊಂಡು ಮನ್ಯಾಗ ಅವರೊಂದು 5 ಮಂಗಳಾರತಿ ಪದ ಹಾಡಿ ಹೋಗಿ 2 ರೊಟ್ಟಿ ನೀಡ್ತಾರೆ. ನೂರು ವರ್ಷ ಮಾತಾಡ್ತೀವಿ, ಮತ್ತೆ ಕಡಿಮೆನ ಮಾತಾಡುದಿಲ್ಲ ನಾವು. ಬರೇ ಒಂದು ತುಸು 5 ನಿಮಿಷ ಸುಮ್ ಕುಂತ್ರ ಸಾಕು. ನೋಡ್ಬೇಕಿದು ಅತಣಿ ಬಜಾರ್ ಯಾಕೆ ಹತ್ತಬೇಕು ಇದ್ರ ಮುಂದೆ, ಅಷ್ಟು ಚಲೋ ಅಟ್ಟು ಗದ್ಲ ಎಬ್ಬಿಸ್ಬಿಡ್ತೀವಿ. ಸುಮ್ ಕುತ್ತದ ಇತಿಹಾಸನೇ ಇಲ್ಲ, ಮಾತಾಡ್ತೀವಿ. ಕೆಲಸಕ್ಕೆ ಬಾರದಂಥ ಮಾತುಗಳನ್ನೇ ಮಾತಾಡ್ತೀವಿ. ಅದಕ್ಕಾಗಿ ನಮ್ಮ ಮಾತುಗಳಿಗೆ ಬೆಲೆನೂ ಇಲ್ಲ, ತಾಕತ್ತು ಇಲ್ಲ. ಮಾತುಗಳಲ್ಲಿ ನಾವು ಮಾತಾಡಿದೀವಿ ಅಂದ್ರೆ ಹೌದಪ್ಪ ಇಂಥವನ ಮನಸ್ಸಿನಲ್ಲಿ ಒಂದು ಜ್ಞಾನದ ದೀಪ ಹೊತ್ತಿತು ಅಂತ ಎಲ್ಲಾದ್ರೂ ಐತೇನು? ನಾವು ಮಾತಾಡಿದೀವಿ, ಇಂತಹ ಒಬ್ಬ ಮನುಷ್ಯ ನಮ್ಮ ಮಾತನ್ನ ಕೇಳಿ ಮುಕ್ತನಾಗಿ ಹೋದ, ಶರಣನಾಗಿ ಹೋದ ಅಂತದ ಏನು? ಗುರುಬಸವ ಮಹಾಶಿವಯೋಗಿಗಳವರು ಮಾತನಾಡಿದರು, ಇಡೀ ಜಗತ್ತು ಪಾವನವಾಯಿತು. ನೊಂದವರು ಬೆಂದವರು ಅನಾಥರಿಗೆಲ್ಲ ದಾಸೋಹವನ್ನ ಮಾಡಿದರು. ಎಷ್ಟೋ ಜನ ಕಷ್ಟದಲ್ಲಿದ್ದಂಥವರಿಗೆ ಕೈ ಹಿಡಿದ ತಾಯಿಯಾಗಿ ಎತ್ತಿಕೊಂಡ್ರಲ್ಲ. ಅದಕ್ಕೆ ಅವರ ಮಾತುಗಳನ್ನು ನಾವು ಇವತ್ತಿಗೂ ನೆನೆಸ್ತೀವಿ, ಇವತ್ತಿಗೂ ಅವರ ಪವಾಡಗಳನ್ನು ಕೇಳ್ತೀವಿ, ಓದ್ತೀವಿ. ಏನದು? ಬರೇ ಮಾತಾಡ್ತೀವಿ. ಆದ್ರೆ ಇಲ್ಲಿ ಬಸವಣ್ಣವರು ಹೇಳ್ತಾ ಇದ್ದಾರ, ಕೂಡಲ ಸಂಗನ ಶರಣರು ಮನದೆರೆದು ಮಾತನಾಡಿದಡೆ. ಮನಸ್ಸು ತೆರೆಯೋದು ಅಂದ್ರ ಸಾಮಾನ್ಯ ಕೆಲಸ ಅಲ್ಲ. ಅಕಸ್ಮಾತ್ ನಮ್ಮ ಮನಸ್ಸಿನಲ್ಲಿ ಏನೈತೆ ಅದನ್ನ ನಾವು ಹಿಂಗೆ ಹೊರಗೆ ತೆಗೆದೀವಿ ಅಂದ್ರ ಮ್ಯಾಲೆಲ್ಲ ಬಹಳ ಚಲೋ ಕಾಣತಿರ್ತೀವಿ. ಅಕಸ್ಮಾತ್ ನಮ್ಮ ಮನಸ್ಸಿನೊಳಗೆ ಏನದ ಅಂತ ಹೊಕ್ಕ ನೋಡ್ಲಾಕ ಹೋದ್ರ ಬಹಳ ಸುಮಾರು ಇರ್ತೀವಿ ನಾವು, ಚಲೋ ಇರುವುದಿಲ್ಲ. ಎನ್ನ ಚಿತ್ತವು ಅತ್ತಿಯ ಹಣ್ಣು ನೋಡಯ್ಯ, ವಿಚಾರಿಸಿದೊಡೆ ಏನು ಹುರುಳಿಲ್ಲವಯ್ಯ. ಅತ್ತಿ ಹಣ್ಣಿದ್ದಂಗ ಮ್ಯಾಲ್ ನೋಡ್ಲಾಕ ಅಷ್ಟ ನಾವು ಚಲೋ ಕಾಣ್ತೀವಿ. ಅಕಸ್ಮಾತ್ ಏನಾದ್ರೂ ನಮ್ಮ ಮನಸ್ಸಿನಲ್ಲಿ ಏನದ ಅಂತ ಒತ್ತಿ ನೋಡಿದರೆ ಬರೇ ಹುಳ ತುಂಬ್ಯಾವ ಅಂತ ಬಸವಣ್ಣವ್ರು ಹೇಳ್ತಾರೆ. ಹಿಂಗಾದ್ರೆ ಹೆಂಗ? ಅದೇ ಶರಣರ ಮಾತನಾಡಿದ್ರು ಅಂದ್ರ, ದಾಸಿಮಯ್ಯನವರು ಮಾತನಾಡಿದ್ರ, ಅಕ್ಕ ಮಹಾದೇವಿಯವರು ಮಾತನಾಡಿದ್ರ, ಅಲ್ಲಮ ಪ್ರಭುದೇವರು ಮಾತನಾಡಿದ್ರ, ಸಿದ್ಧರಾಮಣ್ಣನವರು ಮಾತನಾಡಿದ್ರ,
ಏನು ಲಿಂಗವಾ ಕಾಣಬಹುದು, ದೇವರನ್ನೇ ಕಾಣಬಹುದು ಮಹಾತ್ಮರ ಮಾತುಗಳಲ್ಲಿ ಅಂತ ಹೇಳಿದರು. ಹಂಗ ಬಸವಣ್ಣನವರು ಈ ಜಗತ್ತಿಗೆ ಯಾಕೆ ಬಂದರು ಅಂದ್ರ, ಈ ಜಗತ್ತಿಗೆ ಒಂದು ದಾರಿ ತೋರಿಸು ಸಲುವಾಗಿ ಬಂದರವರು. ಜಗತ್ತಿನ ಜನರ ಕಣ್ಣೀರನ್ನು ಒರೆಸುವುದಕ್ಕಾಗಿ ಬಂದರು, ಬಿದ್ದವರನ್ನ ಎತ್ತಲಿಕ್ಕಾಗಿ ಬಂದರು, ಜಾತೀಯತೆಯ ಮಹಾ ಕತ್ತಲೆಯಲ್ಲಿ ಮುಳುಗಿದಂಥವರನ್ನ ಜಾತ್ಯತೀತತೆಯ ಮಹಾ ಸೂರ್ಯನೆಡೆಗೆ ಕರೆದೊಯ್ಯುವುದಕ್ಕಾಗಿ ಬಂದರು. ಎಷ್ಟು ನಮ್ಮಲ್ಲಿ ತಿಳುವಳಿಕೆ ಕಡಿಮೆ ಅದ ವಿಚಾರ ಮಾಡ್ರಿ. ನಾವೆಲ್ಲರೂ ಹೆಂಗದೇವಿ ಅಂದ್ರ, ಕಣ್ಣು ಇದ್ದೂ ಕುರುಡರು. ಕಣ್ಣದಾವು ಆದ್ರ ಬರೀ ಹೊರಗಿಂದಷ್ಟೇ ನೋಡ್ತೀವಿ, ಒಳಗಿರುವಂತಹ ದೇವರನ್ನು ನೋಡುವುದಿಲ್ಲ, ಆದ್ದರಿಂದ ಕುರುಡರು. ಬಸವಣ್ಣನವರು ಆ ಏನು ಕುರುಡುತನ ಬಂದದಲ್ಲ ಮನಸ್ಸಿಗೆ, ಮನಸ್ಸಿನ ಕುರುಡುತನವನ್ನು ತೆಗೆದು ಹಾಕುವ ಸಲುವಾಗಿ ಬಸವಣ್ಣವರು ಬರೋಕ್ಕಿಂತ ಪೂರ್ವದಲ್ಲಿ ಇತ್ತ ದಾಸೋಹ ಪದ್ಧತಿ ಬಹಳ ಕಡಿಮೆ ಇತ್ತು. ಏನು ಕಲಿಸ್ಕೊಟ್ರವರು? ಬಸವಣ್ಣನವರನ್ನು ನಾವು ಯಾಕೆ ಸ್ಮರಿಸ್ತೀವಿ? ಈಗ ನೋಡ್ರಿ, ಇಷ್ಟೆಲ್ಲ ಜನ ತಾವು ಬಂದರಿ, ಯಾರಿಗೂ ಒಬ್ಬರಿಗೊಬ್ಬರಿಗೆ ಸ್ವಲ್ಪ ಜನ ಸಂಬಂಧಿಕರು ಇರ್ತಾರ, ಇಡೀ ಊರೆಲ್ಲ ಹೆಂಗೆ ಸಂಬಂಧಿಕರಿರ್ತದ. ಆದ್ರೆ ಇಡೀ ಊರು ಜನರಿಗೆಲ್ಲ ಆಗಲಿ ಅಂತ ತಿಳ್ಕೊಂಡು ದಾಸೋಹವನ್ನು ಮಾಡಿಸ್ತಾರಲ್ಲ, ಈ ಪರಿಕಲ್ಪನೆಯನ್ನು ಬಸವಣ್ಣನವರು ಕಲಿಸ್ಕೊಟ್ರು. ನಾವು ಅಡಿಗೆ ಮಾಡಿದೀವಿ ಅಂದ್ರೆ ನಾವಷ್ಟ ಉಣ್ತೀವಿ, ನಾವು ಅಡಿಗೆ ಮಾಡಿದ್ದನ್ನು ಇಡೀ ಊರು ಉಣಬೇಕು ಅನ್ನುವಂತಹ ದಾಸೋಹದ ಪರಿಕಲ್ಪನೆಯನ್ನ ಅತ್ಯಂತ ವಿರಾಟ್ ರೂಪವಾಗಿ ಜಗತ್ತಿಗೆ ಪರಿಚಯಿಸಿದವರೇ ಬಸವಣ್ಣನವರು. ದಿನಂಪ್ರತಿ ಕಾಯಕ, ದಿನ ದುಡಿಬೇಕು. ಆ ಬಳಿಕ ದಾಸೋಹ, ದುಡಿದದ್ದನ್ನು ನೀವು ಒಬ್ಬನೇ ಉಣ್ಲಾಕ್ ಹೋಗಬೇಡ, ನೀನು 5 ತುತ್ತು ಉಂಡ್ರ ಇನ್ನೊಬ್ಬರಿಗೆ 5 ತುತ್ತು ಉಣಿಸು. ಆ ಬಳಿಕ ಅನುಭವ, ಬರೇ ದುಡಿದು ಉಣ್ಣುವುದು ಇಷ್ಟ ಮಾಡಬೇಡ, ಮಠಕ್ಕೆ ಬಂದು ಸ್ವಲ್ಪ ಶರಣರ ಚರಿತ್ರ ನಡೆದದ ಅದನ್ನಷ್ಟು ಕೇಳು, ಇದಕ್ಕೆ ಅನುಭವ ಅಂತ ಕರೀತಾರೆ. ಅಂತಹ ಬಸವಣ್ಣನವರು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎನ್ನುವಂತೆ ಯಾವಾಗಲೂ ಕೆಲವೊಂದಿಷ್ಟು ಜನ ಹಿಂಗಿರ್ತಾರಲ್ಲ, ಅವರು ಹುಟ್ಟಿದ ಮ್ಯಾಲ ಸಾಧನೆ ಮಾಡ್ಕೋತ ಹೋಗೋದಿಲ್ಲ, ಹುಟ್ಟುವಾಗಲೇ ಅಷ್ಟು ಪ್ರತಿಭಾವಂತರಾಗಿ ಹುಟ್ಟಿರ್ತಾರೆ. ಅಂತಹ ಸಾಮರ್ಥ್ಯ ಅವರಲ್ಲಿ ಅಡಗಿರ್ತದ. ಹಾಗ ಬಸವಣ್ಣನವರು ಹೆಂಗಿದ್ರು ಅಂದ್ರ ಅದ್ವಿತೀಯ ಸಾಮರ್ಥ್ಯಶಾಲಿಗಳಾಗಿ ಅವತರಿಸಿದ್ರು. ಬಸವಣ್ಣನವರು ಹುಟ್ಟುತ್ತಲೇ ಅವರಲ್ಲಿ ಶಿವಭಕ್ತಿ ನೆಲೆಸಿತ್ತು. ಕೆಲವೊಂದು ಹುಡುಗರು ಇರ್ತಾವ, ನೋಡ್ಬೇಕು ನೀವು ಹೇಳೋದ ಬೇಡ, ಅವಕ್ಕೆ ತನ್ನೆಂತಾನೆ ಮನ್ಯಾಗ ವಿಭೂತಿ ಹಚ್ಕೋತಾವ, ಅವ ನಮಸ್ಕಾರ ಮಾಡ್ತಾವ, ಅವ ಪೂಜಾ ಕಲಿತುಕೊಳ್ತಾವ. ಅವು ಅಪ್ಪ ಪೂಜೆ ಮಾಡೋದಿಲ್ಲ, ಆದ್ರೆ ಮಕ್ಕಳು ಪೂಜಾ ಮಾಡೋದು ಕಲ್ತಿರ್ತಾವಲ್ಲ, ಅವೇ ಧರ್ಮ ಸಂತಾನ ಅಂತ ತಿಳ್ಕೋಬೇಕು. ನೀವು ಮಠಕ್ಕೆ ಬರುವ ಮುಂದೆ ನಿಮಕ್ಕಿಂತ ಮುಂದೆ ನಿಮ್ಮನ್ನ ದಾರಿ ತೋರಿಸ್ಕೊಂಡು ಕರ್ಕೊಂಡು ಬರ್ತಿದ್ರು ಅಂದ್ರೆ ತಿಳ್ಕೋಬೇಕು, ಅವ ನಮ್ಮ ಮಗ ಅಲ್ಲ, ನಮ್ಮ ಅಪ್ಪದಾನ ಅಂತ ನೀವು ತಿಳ್ಕೋಬೇಕು. ಇನ್ನು ಕೆಲವೊಂದಿಷ್ಟು ಹುಡುಗರು ಇರ್ತಾವ, ನೀವು ಹೋಗೋಕ್ಕಿಂತ ಮೊದಲ ಹೋಟೆಲ್ಗೆ ಹೊಕ್ಕವು, ನೀವು ಹೋಗೋಕ್ಕಿಂತ ಮೊದಲ ಸಿಗರೇಟ್ ಅಂಗಡಿಗೆ ಹೊಕ್ಕವು. ಇವ ಅಪ್ಪ ಇದು ಕುಡಿಯದ ಬಾಟ್ಲಿ ತಗೋಬೇಕಂತ ಇವ ಅಪ್ಪ ಹೋಗೋಕ್ಕಿಂತ ಮೊದಲನ ಮಗ ಅಂಗಡ್ಯಾಗ ಕುಡ್ಕೋತ ಕೂತಿದ್ದವ. ಅಲ್ಲ ಮಗನ ಅಂದೆವ ಹೋಗಿ, ಅಲ್ಲಪ್ಪ ನಿನ್ನ ಆಶೀರ್ವಾದ ಅಂತ ಹೇಳ್ದವ. ಮಗ, ನೀ ಏನು ಸಣ್ಣಾಗಿದ್ದಾಗ ಬಾಟ್ಲಿ ಇಟ್ಕೊಂಡು ಮನ್ಯಾಗ ಕುಂಡಿರ್ತಿದ್ಲ, ಅದನ್ನು ನೋಡಿ 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 ಅಪ್ಪ ನಮ್ಮನ್ನ ಎಲ್ಲಕ್ಕಿಂತಲೂ, ನಮ್ಮ ಅವನಕ್ಕಿಂತ ನಮ್ಮ ತಂಗಿ, ನಮ್ಮ ಅಣ್ಣ ತಮ್ಮಂದಿರು, ಬಂಧು ಬಾಂಧವರು, ರೊಕ್ಕ, ಈ ಮನೆ, ಇದು ಎಲ್ಲಕ್ಕಿಂತಲೂ ಅತಿ ಹೆಚ್ಚು ಯಾವುದನ್ನು ಪ್ರೀತಿಸ್ತಾನಂದ್ರೆ ಈ ಬಾಟ್ಲಿ ಪ್ರೀತಿಸ್ತಾನಂತ ತಿಳ್ಕೊಂಡು ಮಗ ಕಲ್ತ. ಏನು ಮಾಡಿದ ಮಗ ಮುಂದ? ಇವ 1 ಬಾಟ್ಲಿ ಕುಡಿತಿದ್ದ ದಿವ್ಸಕ್ಕೆ, ಅವ ದಿನ 10 ಬಾಟ್ಲಿ ಕುಡಿದು ಮನೆಗೆ ಬರಲ್ಲ 10. ಇದೇನು ಅಧರ್ಮ ಸಂತಾನ ಅಂತ.
ಹಂಗ ಬಸವಣ್ಣನವರು ಅಂದ್ರ ಈ ಜಗತ್ತಿನಲ್ಲಿ ಎಂಥವರಿದ್ರು ಅಂದ್ರ ತಂದೆ ತಾಯಂದಿರಿಗೆ ಮಹಾಗುರುವಾದಂಥವರವರು. ಹುಟ್ಟುತ್ತಲೇ ಅಷ್ಟು ಸಾಮರ್ಥ್ಯ. ಈಗ ಬೆಂಕಿಯ ಕಿಡಿ ಹುಟ್ಟುತ್ತಲೇ ಬೂದಿಯಾಗಿ ಎಂದೂ ಹುಟ್ಟುವುದಿಲ್ಲ, ಗೊತ್ತಿರ್ಬೇಕು ನಿಮಗೆ. ಬೆಂಕಿ ಹೆಂಗಿರ್ತದ, ಒಂದು ಕಿಡಿ ಇರ್ತದ ಅಂದ್ರ, ಒಂದು ಜ್ಯೋತಿ, ಒಂದು ಸಣ್ಣ ದೀಪ ಹೆಂಗಿರ್ತದ ಅಂದ್ರ ಇಡೀ ಜಗತ್ತನ್ನೇ ಬೆಳಗಿಸುವಂಥ ಅದ್ವಿತೀಯ ಸಾಮರ್ಥ್ಯ ಒಂದು ದೀಪದಲ್ಲಿರ್ತದೆ. ಹಂಗ ಬಸವಣ್ಣನವರಲ್ಲಿ ಅವರು ಸಣ್ಣವರಿದ್ರು, ಆದ್ರೂ ಅವರಲ್ಲಿರುವಂಥ ಧರ್ಮದ ದೀಪ, ಅನುಭಾವದ ದೀಪ, ವಚನದ ಜ್ಯೋತಿ ಅಷ್ಟು ದ್ವಾಡದಿತ್ತು ಅಂದ್ರೆ ಇಡೀ ಜಗತ್ತನ್ನೇ ಬೆಳಗಿಸಿಬಿಟ್ಟಿತು. ಅಂತಹ ವಚನದಲ್ಲಿ ಏನೇನು ಹೇಳಿದರು ಅವರು, ಅವರ ಸಾಮರ್ಥ್ಯ ಎಂಥದು, ಅವರ ಶಕ್ತಿ ಎಂಥದು. ಬಸವಣ್ಣನವರನ್ನ ನಾವು ಬಹಳ ಕಡಿಮೆ ತಿಳ್ಕೊಂಡಿದ್ದೀವಿ. ಅದಕ್ಕೆ ಇವತ್ತಿಗೂ ಬಹಳ ಜನ ನಾವು ಮಾಡಬಾರದ ಕೆಲಸ ಮಾಡ್ತಿರ್ತೀವಿ. ಗುರುಬಸವ ಮಹಾಶಿವಯೋಗಿಗಳು ಯಾವ ಮಾರ್ಗ ಹಾಕಿಕೊಟ್ಟಾರ ಆ ಮಾರ್ಗದಾಗ ನಡಿಲಾಕ ಪ್ರಯತ್ನ ಮಾಡಬೇಕು. ಗುರುಬಸವ ಮಹಾಶಿವಯೋಗಿಗಳ ಮಾರ್ಗ ಬೇರೆ ಅಲ್ಲ, ಬಸವಣ್ಣನವರ ಮಾರ್ಗ ಬೇರೆ ಅಲ್ಲ, ಎರಡೂ ಒಂದೇ. ಅವರು 12ನೇ ಶತಮಾನದಲ್ಲಿ ಆ ದಾರಿಯನ್ನ ತೋರಿಸಿ ಹೋದ್ರ 18, 19ನೇ ಶತಮಾನದಲ್ಲಿ ಆ ದಾರಿಯಲ್ಲಿ ಸರಿಯಾಗಿ ನಡೆದಂತಹ ಮಹಾಶಿವಯೋಗಿಗಳೇ ಗುರುಬಸವ ಮಹಾಶಿವಯೋಗಿಗಳವರು. ತೋರ್ಸವ್ರು ಬೇಕಲ್ಲ, ದಾರಿಯಲ್ಲಿ ನಡೆಯವ್ರು ಬೇಕಲ್ಲ. ಆದ್ರೆ ನಾವು ಎಷ್ಟು ತಪ್ಪು ಮಾಡ್ತಾ ಇದ್ದೀವಿ ಸುಮ್ ನೋಡೋಣ. ಬಸವಣ್ಣವರು ಒಂದು ವಚನದಲ್ಲಿ ಹೇಳ್ತಾರೆ, ಅದು ಒಂದ ವಚನ ನಾವು ಪಾಲಿಸಿದ್ರು ಸಾಕು, ದಿನ ಏನು ಪ್ರವಚನಕ್ಕೆ ಬರೋ ಅವಶ್ಯಕತೆ ಏನಿಲ್ಲ. ಮತ್ತು ಬಿಟ್ಟಿರಿ ನಾಳಿಂದ ಬರಂಗ ಬರ್ರಿ, ಆದ್ರೆ ತಿಳ್ಕೊಂಡಿರ್ಬೇಕಂತ ಮಹತ್ವ ಎಷ್ಟದ ಅಂತ. ದಯವಿಲ್ಲದ ಧರ್ಮ ಅದಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ, ಇಂತಲ್ಲದವರನು ವಲ್ಲನಯ್ಯ ಕೂಡಲ ಸಂಗಮ ದೇವಯ್ಯ. ಧರ್ಮ ಅಂದ್ರೆ ಯಾವುದು? ಧರ್ಮ ಅಂದ್ರೆ ಏನು? ಪೂಜಾ ಮಾಡುವುದು ಧರ್ಮವೇ? ಧರ್ಮ ಅಂದ್ರೆ ಏನು? ಪ್ರಾರ್ಥನಾ ಮಾಡುವುದು ಧರ್ಮವೇ? ಧರ್ಮ ಅಂದ್ರೆ ಯಾವುದು? ಯಾವುದಕ್ಕ ಧರ್ಮ ಅಂತ ಕರೀತಾರ? ಧರ್ಮದ ಮೂಲ ಯಾವುದು? ಧರ್ಮದ ಆಧಾರ ಯಾವುದು? ಬಸವಣ್ಣವ್ರು ಹೇಳ್ತಾರ, ದಯವೇ ಧರ್ಮದ ಮೂಲವಯ್ಯ. ನಿನ್ನಲ್ಲಿ ದಯಾ ಇತ್ತು ಅಂದ್ರೆ ತಿಳ್ಕೋಬೇಕು, ಧರ್ಮ ನಿನ್ನಲ್ಲಿ ಅದ ಅಂತ ತಿಳ್ಕೋಬೇಕು. ದಯಾನ ಇಲ್ಲ. ನಾವು ಏನಾದರೂ ದಿನಂಪ್ರತಿಯಾಗಿ ಮಾಂಸಾಹಾರ ಸೇವನ ಮಾಡ್ತಿದ್ದೀವಿ ಅಂದ್ರೆ ತಿಳ್ಕೋಬೇಕು ನಾವಿನ್ನೂ ಬಸವಣ್ಣನವರನ್ನ ತಿಳ್ಕೊಂಡಿಲ್ಲ ಅಂತ. ನಾವೇನಾದ್ರೂ ಹಿಂಸಾ ಮಾಡ್ತಿದ್ದೀವಿ ಅಂದ್ರೆ ತಿಳ್ಕೋಬೇಕು ಬಸವಣ್ಣನವರು ನಮಗೆ ಈ ಜನ್ಮದಲ್ಲಿ ಒಲಿಯುವುದಿಲ್ಲ ಅಂತ ಸ್ಪಷ್ಟ ತಿಳ್ಕೊಂಡಿರಬೇಕು. ಕೊಳ್ಳಾಗೆಲ್ಲ ಲಿಂಗ ಕಟ್ಟಿರಬಹುದು, ಲಿಂಗ ಓದು ಗೂಟಕ್ಕೆ ಹಾಕಿ ಇವ ಹೋಗಿ ಮಾಂಸ ತಿಂದ ಬರ್ತಿದ್ದ ಅಂದ್ರ ಇವಾಗ ಹೆಂಗ ಬಸವಣ್ಣನ ಭಕ್ತ ಅಂತ ಅನ್ನೋದು? ದಯವೇ ಧರ್ಮದ ಮೂಲವಯ್ಯ. ಲಿಂಗಾಯತ ಧರ್ಮದ ಆಧಾರಭೂತ ಸಿದ್ಧಾಂತ ಯಾವುದು ಅಂದ್ರ ಮಾಂಸಾಹಾರ ಸೇವನೆ ಮಾಡದೇ ಇರುವುದು. ಅಕಸ್ಮಾತ್ ಯಾರಾದರೂ ಮಾಡುತ್ತಿದ್ರಿ ಅಂದ್ರ ತಿಳಿಲಾರ್ದ ಇಲ್ಲಿ ತನಕ ಏನಾಯಿತೋ ಆಗಿ ಹೋಯಿತು, ಇನ್ನು ಮುಂದಾದರೂ ನಾವು ಅದನ್ನ ಮಾಡುವುದಿಲ್ಲ ಅಂತ ಗುರುಬಸವ ಶಿವಯೋಗಿಗಳ ಗದ್ದಿಗೆ ಮುಂದಿಂತ ಪ್ರಮಾಣ ಮಾಡಿ ಹೋಗ್ರಿ. ಹೋಗಲದ 70 ವರ್ಷ ನೀವು ಮಾಂಸಾಹಾರ ಮಾಡಿದವರು ಇರುವಾರ, ಇನ್ನು ಮುಂದೆ ನಾನು ಸಾಯುವವರೆಗೆ ಮಾಂಸಾಹಾರ ಸೇವನ ಮಾಡುವುದಿಲ್ಲ, ದಯವೇ ಧರ್ಮದ ಮೂಲ, ಈ ಸಿದ್ಧಾಂತವನ್ನು ಪಾಲಿಸ್ತಾನಂತ ಪ್ರಮಾಣ ಮಾಡ್ರಿ. ಬಸವಣ್ಣನವರಿಗೆ ನಿಮಗೆ 2 ದಿವಸದಲ್ಲಿ ಮುಕ್ತಿಯನ್ನು ಕೊಟ್ಟು ಬಿಡ್ತಾರೆ. ಅಷ್ಟು ಸಾಮರ್ಥ್ಯ ಅದು. ಅಷ್ಟು ಗೊತ್ತಾಗುವುದಿಲ್ಲೇನು? ಒಂದು ಸಿಂಹದ ಹಲ್ಲಿನ ರಚನಾ ಹೆಂಗಿರ್ತದಂದ್ರ, ಯಾವೇ ಮಾಂಸಾಹಾರಿ ಪ್ರಾಣಿಗಳದಾವ ಹಲ್ಲಿನ ರಚನಾ 2 ಕೋರೆ ಹಲ್ಲು ಬಹಳ ಉದ್ದಿರ್ತಾವ. ನಾಯಿ ಹಲ್ಲ, ತೋಳಿನ ಹಲ್ಲ, ಚಿರತೆ ಹಲ್ಲ, ಸಿಂಹದ ಹಲ್ಲ, ಹುಲಿಯ ಹಲ್ಲ, ಇವೆಲ್ಲ ನೋಡ್ರಿ ನೀವು ಹೆಂಗಿರ್ತಾವ. ಆಕಳ ಹಲ್ಲ, ಕುದುರೆ ಹಲ್ಲ, ಇವೇನೇನು ಮೊಲ ಅದಾವ ಇವೆಲ್ಲವುಗಳ ಹಲ್ಲನ್ನು ನೋಡ್ರಿ.
ಹುಲ್ಲು ತಿನ್ನುವಂಥ ಪ್ರಾಣಿಗಳ ಹಲ್ಲಿನ ರಚನಾನೇ ಬೇರೆ ಅದ, ಮಾಂಸ ತಿನ್ನುವಂಥ ಪ್ರಾಣಿಗಳ ರಚನಾನೇ ಬೇರೆ ಅದ. ದೇವರು ನಮ್ಮ ಶರೀರದ ರಚನಾ ಮಾಡಿದ್ದು ಸಸ್ಯಾಹಾರಿಯಾಗಿ ಬದುಕು ಅಂತ ಮಾಡ್ಯಾನ. ಅದನ್ನು ಬಿಟ್ಟು ನಮಗೆ ಯಾರು ಹೇಳೋರು ಕೇಳೋರು ಇಲ್ಲ ಅಂತ ನಡೆದು ಬಿಟ್ಟಿದೀವಿ ನಾವು. ಒಂದು ಪ್ರಾಣಿ ಇಷ್ಟ ವಿಚಾರ ಮಾಡೋಣ, ದಯವಿಲ್ಲದ ಧರ್ಮ ಅದಾವುದಯ ಅಂದರ್ಲ ಬಸವಣ್ಣವರು. ನಮಗೊಂದು ಕಾಲಾಗ ಮುಳ್ಳು ಚುಚ್ಚಿತು ಅಂದ್ರೆ ದಾರಿ ಮೇಲೆ ಹೋಗೋ ಮುಂದೆ ಒಂದು ಮುಳ್ಳು ಚುಚ್ಚಿತು ಅಂದ್ರೆ ನಾವು ಆ ಮುಳ್ಳು ಯಾವ ಒಗದಾನ ಅವನು ಹಿಡ್ಕೊಂಡು, ಆ ರೋಡ್ ಯಾವ ಮಾಡಿಸ್ಯಾನ ಅವನು ಹಿಡ್ಕೊಂಡು, ಯಾರ ಹೊಲ ಮಗ್ಲೈತೆ ಅವನು ಹಿಡ್ಕೊಂಡು ಎಲ್ಲರನ್ನೂ ಬೇದ ಬಿಡ್ತೀವಿ ಒಂದು ಮುಳ್ಳು ಚುಚ್ಚಿದ್ದಕ್ಕೆ. ಇವಾಗ ಕಣ್ಣು ಮುಚ್ಚ ಆ ಮುಳ್ಳಿನ ಮೇಲೆ ಹೆಜ್ಜೆ ಇಟ್ಟಾನ ಮತ್ತಿಷ್ಟು ಆಗಿ. ಆದ್ರೆ ಒಂದು ಪ್ರಾಣಿ ಅದರ ಜೀವವನ್ನೇ ನಾವು ತೆಗಿತೀವಿ ಅಂದ ಬಳಿಕ ಅದು ದೇಹ ಬಿಡುವ ಮುಂದ, ಪ್ರಾಣ ಬಿಡುವ ಮುಂದ ಇವನ ವಂಶ ನಷ್ಟ ವಂಶವಾಗಲಿ, ಇವ ಹಾಳಾಗಿ ಹೋಗಲಿ ಅಂತ ಶಾಪ ಕೊಟ್ಟು ದೇಹ ಬಿಡ್ತದದು. ಬರ್ನಾರ್ಡ್ ಶಾ ಅಂಥೇಳಿ ಬಹಳ ದೊಡ್ಡ ದಾರ್ಶನಿಕ ತತ್ವಶಾಸ್ತ್ರಜ್ಞನಾಗಿ ಹೋದ ಈ ಜಗತ್ತಿನಲ್ಲಿ. ಒಂದು ದಿನ ಬರ್ನಾರ್ಡ್ ಶಾ ನಡೆದಂಥ ಘಟನಾ ಇದು, ನೆನಪಿಟ್ಟುಕೋರಿ. ಎಲ್ಲ ಮರ್ತ್ರ ಮರೀರಿ, ಇದನ್ನು ಮಾತ್ರ ಮರಿಬೇಡ್ರಿ. ಬರ್ನಾರ್ಡ್ ಶಾ ಅವರು ಒಂದು ದೊಡ್ಡ ಸಭೆಗೆ ಹೋಗಿರ್ತಾರ. ಬಹಳ ದೊಡ್ಡ ತಿಳಿದವರೆಲ್ಲ ಅಲ್ಲಿ ಬಂದಿರ್ತಾರ. ಒಂದು 8-10 ಜನ ತಿಳಿದವರು ಬಂದಿರ್ತಾರ. ಅವರು ಟೇಬಲ್ ಎಲ್ಲ ಸಭಾ ಮುಗೀತದ, ಮೀಟಿಂಗ್ ಮುಗೀತದ, ಮುಗಿದ ಬಳಿಕ ಊಟ ಮಾಡಬೇಕು. ಆ ಸಮಯಕ್ಕೆ 4 ಕುರ್ಚಿ ಈ ಕಡೆ 4 ಕುರ್ಚಿ ಈ ಕಡೆ ಹಾಕಿರ್ತಾರ. ಎಲ್ಲರ ಮುಂದೆ ತಾಟನ್ನು ತಂದಿಡ್ತಾರ. ಇಟ್ಟ ಬಳಿಕ ಬರ್ನಾರ್ಡ್ ಶಾ ಅವರು ಕುಂತು ಬಿಡ್ತಾರೆ, ಊಟ ಮಾಡೋದಿಲ್ಲ. ಅವಾಗ ಸುತ್ತಮುತ್ತ ಇದ್ದಂಥವ್ರು ಕೇಳ್ತಾರೆ, ಯಾಕೆ ನೀವ್ಯಾಕೆ ಊಟ ಮಾಡೋದಿಲ್ಲ ಅಂತ ಕೇಳ್ತಾರ. ಅವಾಗ ಬರ್ನಾರ್ಡ್ ಶಾ ಒಂದು ಮಾತನ್ನು ಹೇಳ್ತಾನ, ಅದನ್ನ ಎಲ್ಲರೂ ಮನ್ಯಾಗ ಹೋಗಿ ಬರದು ಹಚ್ಚ್ರಿ, ನೆನಪಿಟ್ಟುಕೋರಿ, ಮತ್ತೆ ಮರ್ತೈತಿ ಅನ್ಲಕ್ಕೆ ಹೋಗ್ಬೇಡ್ರಿ. ಏನು ಹೇಳಿದ್ರು ಅಂದ್ರ ಅವರು, ನಾ ಯಾಕೆ ಊಟ ಮಾಡುವುದಿಲ್ಲ ಅಂದ್ರ ನನ್ನ ಹೊಟ್ಟೆ ಅಂದ್ರ ಸತ್ತ ಪ್ರಾಣಿಗಳನ್ನ ಹೂಳುವಂತಹ ಸ್ಮಶಾನ ಅಲ್ಲ ಅಂತ ಹೇಳಿದ್ರು ಅವರು. ಪ್ರಾಣಿಗಳ ಸತ್ತು ಅಂದ್ರೆ ಎಲ್ಲಿ ಹೋದ್ ಹೂಳ್ತಾರತೋನ? ಸ್ಮಶಾನದಲ್ಲಿ ಹೂಳ್ತಾರ. ಹಂಗ ಇವೆಲ್ಲ ಪ್ರಾಣಿಗಳನ್ನ ಕೊಂದು ನಾವು ತಿಂತಿದ್ದೀವಿ ಅಂದ್ರೆ ತಿಳ್ಕೋಬೇಕು, ನಾವು ನೇರವಾಗಿ ನಮ್ಮ ಹೊಟ್ಟೆಯನ್ನ ಸ್ಮಶಾನ ಮಾಡಿದೀವಿ ಅಂತ ಇದರ ಅರ್ಥ. ಬಸವಣ್ಣವ್ರು ಇದನ್ನು ಹೇಳಿದರು. ಅದಕ್ಕ ಆ ಬಸವಣ್ಣನವರು ಇನ್ನೂ ಏನನ್ನ ಹೇಳಿದರು, ಅವರ ತತ್ವ ಸಿದ್ಧಾಂತಗಳೇನು, ಅವರ ಪ್ರೇರಣೆ ಎಂಥದು, ಅದನ್ನು ನೋಡೋಣ. ಇವತ್ತ ಬಹಳ ಒಂದು ಸಂತೋಷ, ಮುಸಲ್ಮಾನ ಬಾಂಧವರು ಗುರುಬಸವ ಮಹಾಶಿವಯೋಗಿಗಳ ಮೇಲೆ ಅಪಾರ ಭಕ್ತಿಯನ್ನಿಟ್ಟುಕೊಂಡು ತಮ್ಮೆಲ್ಲರಿಗೂ ಮಹಾ ದಾಸೋಹ ಸೇವೆಯನ್ನು ಮಾಡ್ಯಾರ. ಅವರಿಗೊಂದು ಜೋರಾದ ಚಪ್ಪಾಳೆ ಹಾಕಿ. ಧರ್ಮ ಬದಲಿರಬಹುದು, ಆದ್ರೆ ಮನುಷ್ಯರ ಬದಲಿಲ್ಲ. ಅವರು ಮನುಷ್ಯರಾದಾರ, ನಾವು ಮನುಷ್ಯರ ಅದೀವಿ. ಯಾರಲ್ಲಿ ದಯಾ ಧರ್ಮಕ ಮೂಲಹೆ ಅನ್ನುವಂಥ ಸಿದ್ಧಾಂತ ಅಂಗವಿಸಿಕೊಂಡದಲ್ಲ, ಅದು ನಿಜವಾದಂಥ ಧರ್ಮ. ಎಲ್ಲ ಧರ್ಮ ಇದನ್ನೇ ಹೇಳ್ತದೆ. ಹಂಗ ನಾವೆಲ್ಲರೂ ಕೂಡ ಆ ದಾಸೋಹದ ಪರಿಕಲ್ಪನೆಯ ಅಡಿಯಲ್ಲಿ ಅವರೆಲ್ಲ ಏನೇನು ದಾಸೋಹವನ್ನು ಮಾಡ್ಯಾರ, ಬಹಳ ದೊಡ್ಡ ಬದಲಾವಣೆ ಇದು. ಅದಕ್ಕ ಅವರೆಲ್ಲರೂ ಕೂಡ ಇವತ್ತು ನಿಜವಾಗಿಯೂ ಬಸವಣ್ಣನವರು ಏನು ದಾಸೋಹವನ್ನು ಮಾಡಂತ ಹೇಳಿದರಲ್ಲ, ಅವರು ಮಾಡಿ ತೋರಿಸಿದರು. ಅವರಿಗೆ ಗುರುಬಸವ ಮಹಾಶಿವಯೋಗಿಗಳವರ ಆಶೀರ್ವಾದ ಸದಾಕಾಲ ಇರ್ತದಂತ ಹಾರೈಸ್ತಾ